ನಿನ್ನ ಅನುಗ್ರಹ ಇರುವಂತ ರಕ್ಷಾ ಕವಚ ಸದಾ ಕೂಡ ಈ ಚಂಪಕಾವತಿಯ ಮೇಲೆ ಇರಲಿ ಎನ್ನುವ ಹಾಗೆ ಅನುದಿನವೂ ಆಶಿಸಿಕೊಂಡು ಬಂದವರು ನಾವಿದ್ದೇವೆ. ವರ್ತಮಾನ ಕಾಲದಲ್ಲಿ ಚಂಪಕಾವತಿಗೆ ಅರಸರಾಗಿ ಬರೆಯುವವ ನನ್ನ ಅಪರಾಂತ ಹಂಸಧ್ವಜ ಮಹಾರಾಜ. ಅದು ಒಂದು ದಿವಸ ಒಡ್ಡಾಳವನ್ನು ಸೆಳೆದಂತಹ ಸಂದರ್ಭದಲ್ಲಿ ಮಂತ್ರಿಗಳ ಕುರಿತಾಗಿ ಒಂದು ಮಾತನ್ನು ಹೇಳಿದ. ಮಂತ್ರಿಗಳೇ ಕೇಳಿರಿ, ಈಗ ಆ ಶ್ರೀಕಾಂತರನ್ನು ಕಾಣುವಂತ ಯೋಗ ಎನ್ನುವುದಾಗಿ ಹೇಳಿದ್ದಾರೆ. ಯಾವ ರೋಗ, ಯಾವ ಯೋಗ, ಯಾವ ರೀತಿಯ ಯೋಗ ಎನ್ನುವುದಾಗಿ ಹೇಳಲಿಲ್ಲ. ಅವಕಾಶ ಎನ್ನುವುದಾಗಿಯೂ ಹೇಳಲಿಲ್ಲ. ಹಾಗಂತ ಭಾಗ್ಯ ಎನ್ನುವುದಾಗಿಯೂ ಹೇಳಲಿಲ್ಲ. ಆದರೆ ಯೋಗ ಯಾವುದು? ಹೀಗೆ ಆಲೋಚನೆ ಮಾಡಿದಾಗ ವಿಷಯ ಬೇರೇನಲ್ಲ. ಅದು ಹಸ್ತಿನಾಪುರ ವಾಸಿಗಳಂತ ಆ ಪಾಂಡವರು ನಡೆಸುತ್ತಿರುವಂತಹ ಅಶ್ವಮೇಧ, ಅದುವೇ ಪಾಂಡವ ಅಶ್ವಮೇಧ ಎನ್ನುವುದಾಗಿ ಆ ಅಶ್ವಮೇಧದಲ್ಲಿ ಪೂಜಿಸಿಬಿಟ್ಟಂತಹ ದುರ್ಗ ಈ ಧರೆಯಲ್ಲಿ ಸಂಚಾರವನ್ನು ಮಾಡುವುದು, ಆ ಮೂಲಕವಾಗಿ ಕಪ್ಪವನ್ನು ಸಂಗ್ರಹಿಸುವಂತ ಉದ್ದೇಶ. ಇದರ ಬೆಂಗಾವಳಿಗೆ ಬಂದವ ಯಾರು ಅಂತ ಆಲೋಚನೆ ಮಾಡಿದೆ. 3 ಲಾಖದ ಗಂಡ ಪಾರ್ಥ ಹೀಗೆ ವಿಷಯವನ್ನು ಹೇಳಿದ್ರು. ಆದರೆ ಬಂದಂತಹ ದುರ್ಗದ ಹಣೆಯಲ್ಲಿ ವಿಶೇಷವಂತ ಲಿಖಿತ ಬಂದಿತ್ತು. ಆ ಲಿಖಿತವನ್ನು ವಾಚಿಸಿದಾಗ ಉತ್ತರ ಹೊಳೆದದ್ದು ಬೇರೆ ಯಾವುದೂ ಅಲ್ಲ. ಬಲಹಲ್ಲಂತ ಭಟರು ಆ ಕುದುರೆಯನ್ನು ಕಟ್ಟಬೇಕು. ಒಂದು ವೇಳೆ ಬಲಹೀನರಂತಾದ್ರೆ ಕಪ್ಪ ಕಾಲಿಗೆಗಳಿತ್ತು ಪದಗಳಿಗೆ ಎರಗಬೇಕೆನ್ನುವುದಾಗಿ ಆ ವಿಷಯ ಬಿಡುವ. ಆದರೆ ಪಾರ್ಥನ ಸಾರಥಿಯಾಗಿ ಬರುತ್ತಿರುವಂತಹ ವ್ಯಕ್ತಿ ಯಾರೆನ್ನುವ ಹಾಗೆ ಆಲೋಚನೆ ಮಾಡಿದವ ಸಾಕ್ಷಾತ್ ಆ ಕೃಷ್ಣದೇವ ನಮ್ಮದಂತ ಈ ಚಂಪಕಾವತಿಯನ್ನು ಪ್ರವೇಶ ಮಾಡ್ತಾನೆ. ಹಾಗಾಗಿ ಆ ವಿಷಯವನ್ನು ಕೇಳಿದ್ದೆ ತಡ ಮನಸ್ಸಲ್ಲಿ ಅದೆಷ್ಟು ಸಮಯದಿಂದ ಹರಿದರ್ಶನದ ಭಾಗ್ಯವನ್ನು ಕಾಣಬೇಕೆನ್ನುವಂಥ ಉದ್ದೇಶಕ್ಕಾಗಿ ನಾವೆಲ್ಲ ಕಾಯುತ್ತಿರುವಂತಹ ವೇಳೆ ಈ ಕ್ಷಣದಲ್ಲಿ ಅವಕಾಶವನ್ನು ಒದಗಿ ಬಂತಲ್ಲ. ಹಾಗಾಗಿ ಯೋಗ ಎನ್ನುವುದಾಗಿ ನನ್ನ ಅಪ್ರಾಂತ ಹಂಸಧ್ವಜ ಮಹಾರಾಜ ಹೇಳಿದಂತ ಮಾತುಗಳು ಸರಿ ಸರಿ ಸರಿ. ಆ ಕುದುರೆಯನ್ನು ಕಟ್ಟಿ ಯುದ್ಧದ ಸಿದ್ಧತೆಯಲ್ಲಿರುವಾಗ ಅವರೊಳ್ಳೆ ಹೋರಾಟ ಮಾಡುವುದಕ್ಕೆ ಯಾರು ಎನ್ನುವ ಹಾಗೆ ಹೀಗೆ ಆಲೋಚಿಸಿದಾಗ ಅದು ಯೋಗವೊಂದು ನನ್ನ ಪಾಲಿಗೆ ಒದಗಿ ಬಂತಲ್ಲ. ನಮ್ಮದಂತ ಸೇನೆಯ ಮುಂದಾಳತ್ವವನ್ನು ವಹಿಸಿಕೊಂಡು ಆ ಪಾರ್ಥರನ್ನೇ ಹೋರಾಡುವುದಕ್ಕೆ ಸಮರ್ಥ ಯಾರು ಅಂತ ನೋಡಿದ್ರೆ ಬೇರೆ ಯಾರೂ ಅಲ್ಲ, ನನ್ನ ಮಗನಾದಂತ ಸುಧರ್ಮ. ಹಾಗಾಗಿ ನನ್ನನ್ನೇ ನೇಮಿಸಿದ್ದಾರೆ. ಸಂತೋಷದಿಂದ ಒಪ್ಪಿಕೊಂಡೆ ಈ ವಿಜಯವನ್ನು ನಮ್ಮ ಅಮ್ಮನ ಅಂತ ಅದು ಸುಗರ್ಭೆಯಲ್ಲಿ ಹೇಳಿಕೊಳ್ಳುವುದರ ಮುಖ್ಯವಾಗಿ ಅವಳೇ ಆಡಿದಂತ ಮಾತು, ಹೋಗಿ ಜಯಶೀಲನಾಗಿ ಬಾ ಮಗಳೇ, ತಂದೆ ತಾಯಿಯರ ಕೀರ್ತಿಯನ್ನು ಬೆಳಗಿಸು ಎನ್ನುವ ಹಾಗೆ ಹೇಳಿದ್ದಾಳೆ. ಆ ಬಳಿಕ ತಂಗಿಯಾದಂಥ ಕೋಲೆಯ ಬಳಿಗೆ ಹೋದೆ. ಅವಳು ಪ್ರೀತಿಯಿಂದ ಮಾತಾಡಿಸಿದ ಮಾತ್ರವಲ್ಲ, ನನ್ನ ಪಾಲಿಗೆ ಆಶೀರ್ವಾದವನ್ನು ಮಾಡಿ ಕಲಿಸಿಕೊಟ್ಟಿದ್ದಾಳೆ. ಇಷ್ಟು ಸಾಕಾಗ್ತದೆ ಹೇಳಿ ಕೈ ಹಿಡಿದಂತ ಮಡದಿ ಪ್ರಭಾವತಿಯಲ್ಲಿ ಹೇಳಿಕೊಂಡಾಗ ಅವಳು ಆಡಿದಂತ ಮಾತುಗಳು, ಯುದ್ಧಕ್ಕೆ ಹೋಗುವುದೇನೋ ಸರಿ, ಆದರೆ ನನ್ನ ಮನಸ್ಸಿನ ಒಂದು ಆಶೆ ಉಂಟಲ್ಲ, ಅದನ್ನು ಈಡೇರಿಸಿ ಮತ್ತೆ ಮುಂದುವರಿಯಿರಿ. ಸತಿಗೆ ಷೋಡಶದ ಪ್ರಾಯ. ಆ ಸಮಯದಲ್ಲಿ ಅವಳ ಆಶೆಯನ್ನು ನಾನು ಈಡೇರಿಸದೆ ಹೋದರೆ ಅದು ಅಪವಾದಕ್ಕೆ ನಾನು ಗುರಿಯಾಗ್ತೇನೆ. ಹಾಗಾಗಿ ಅವಳನ್ನು ಆ ರಾತ್ರಿ ಸೇರಿ ಮತ್ತೆ ಮುಂದುವರಿಯುತ್ತಿರುವಂತಹ ವೇಳೆಯಲ್ಲಿ ಈ ವಿಷಯವನ್ನು ನಮ್ಮ ಗುರುಗಳಾದಂತಹ ಶಂಕಲಿಕಿತರು ಹೇಳಿದ್ರಲ್ಲ, ಕೋಪಗೊಂಡಂತಹ ಶಂಕಲಿಕಿತರು ಅದು ಈ ರಾಜ್ಯವನ್ನು ತ್ಯಜಿಸಿ ದೂರದ ಪ್ರಯಾಣಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ನನ್ನ ಪಾಲಿಗೆ ಸತ್ತ ಪರೀಕ್ಷೆಯನ್ನು ನಡೆಯಿತು. ಕುದಿಯುತ್ತಿರುವಂತಹ ಆ ತೈಲದಲ್ಲಿ ನಾನು ಇಳಿದು ನನ್ನದಂತ ಪರೀಕ್ಷೆಗೆ ಮುಂದಾದೆ. ಆ ಸಂದರ್ಭದಲ್ಲಿ ಏನೋ ಕೃಷ್ಣದಯಿಂದ ಯಾವ ತೈಲವೂ ನನ್ನ ಪಾಲಿಗೆ ಸುಟ್ಟದಿಲ್ಲ. ಅದರ ಬದಲಾಗಿ ಅವಳ ಸ್ಮರಣೆಯನ್ನು ಮಾಡುತ್ತಾ ಮತ್ತೆ ಮೇಲೆ ಎದ್ದು ಮುಂದೆ ಇದರ ಪರೀಕ್ಷೆಗಾಗಿ ಅವರು ಕೂಡ ಒಮ್ಮೆಗೆ ಇಳಿದಿದ್ದಾರೆ. ಅವರಿಗೂ ತಂಪಿನ ಅನುಭವ ಆದಂಥ ಉದ್ದೇಶದಿಂದ ಅವರು ಅದನ್ನು ಒಪ್ಪಿಕೊಂಡು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಒಂದೆಡೆಯಲ್ಲಿ ತಂದೆಯ ಆಶೀರ್ವಾದ, ಮತ್ತೊಂದೆಡೆ ತಂಗಿ, ಆಮೇಲೆ ಅಮ್ಮ, ಹೀಗೆ ಗುರುಗಳಂತ ಶಂಕರಲಿಖಿತರ ಆಶೀರ್ವಾದ ನನ್ನ ಪಾಲಿಗೆ ಬಂದು ಒದಗಿದೆ ಎನ್ನುವಾಗ ನಾನು ಬಹಳ ಸಂತೋಷಕರಿ. ಸರಿ, ಆದರೆ ಹೋರಾಟಕ್ಕೆ ಹೋಗುವುದು ಏನು ಈ ರೀತಿಯಾಗಿ ಹೇಳಿ ಸಿದ್ಧಾಗಬೇಕಲ್ಲ. ನಡುವೆ ಕಟ್ಟಿ ಭಟರೊಂದಾಗಿ ಬಂದವ ಪಾರ್ಥನಿದ್ದಾನೆ. ಪಾರ್ಥನೊಡನೆ ಹೋರಾಟ ಮಾಡುವುದಕ್ಕಾಗಿ ನಮ್ಮ ಸಾಮಾನ್ಯ ಸೇನೆಯಿಂದ ಸಾಧ್ಯವಿಲ್ಲ. ಹಾಗಾಗಿ ಪದ್ಮವ್ಯೂಹವನ್ನು ಬಳಿದೆ. ಯಾಕೆ? ಅದರಲ್ಲ ವಿಶೇಷತೆ ಉಂಟು. ಪದ್ಮ ಎನ್ನುವುದು ತಾವರೆ ಎನ್ನುವುದಾಗಿ. ಆ ತಾವರೆ ಯಾವತ್ತಿದ್ರೂ ಕೂಡ ಕೆಸರಲ್ಲಿ ಹುಟ್ಟಿದ್ದಾದರೂ ಅದು ಆ ದೇವರ ಪೂಜೆಗೆ ಯೋಗ್ಯವಾದದ್ದು. ಆದರೆ
ಹುಟ್ಟಿದಂತಹ ಪಾತ್ರ ಗಾತ್ರ ಯಾವುದು ಎನ್ನುವುದು ಮುಖ್ಯ ಅಲ್ಲ, ಅದರ ಗಮನ ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಅಂತಹ ವ್ಯೂಹವನ್ನು ಬಲಿದು ಸಿದ್ಧನಾಗಿದ್ದೇನೆ. ಇಷ್ಟು ಸಾಕಾಗುವುದಿಲ್ಲ. ನಾವು ಕಟ್ಟಿದಂತಹ ಕುದುರೆಯನ್ನು ಆ ವ್ಯೂಹದ ಮಧ್ಯದಲ್ಲಿ ಬಂಧಿಸಿದ್ದಾಯಿತು. ಸರಿ ಸರಿ ಸರಿ, ಎಲ್ಲವರು ಕೂಡ ಸಿದ್ಧರಾಗಿದ್ದಾರೆ. ನಾವು ಸಿದ್ಧತೆಯನ್ನು ಮಾಡಿಕೊಂಡಂತಹ ವಿಷಯ, ನಾವು ಯುದ್ಧಕ್ಕೆ ಮುಂದುವರಿತಿರುವಂತಹ ವಿಚಾರ ಆ ಪಾರ್ಥನಿಗೆ ತಿಳಿಬೇಕು. ಹಾಗಾಗಿ ನಮ್ಮವರಂತ ಜನರನ್ನು ಅಲ್ಲಿಗೆ ಕಳಿಸಿಕೊಟ್ಟೆ. ಯಾಕೆ ಬಲ್ಲಿಲ್ಲ? ಪಾರ್ಥ ಯುದ್ಧಕ್ಕೆ ಬರಲಿ ಎನ್ನುವ ಹಾಗೆ ನೋಡೋಣ ನಿರೀಕ್ಷೆ ಇರುತ್ತೆ. ಬಳಿಕ ಪ್ರದ್ಯುಮ್ನನನ್ನು ಕರೆದು ಮತ್ತೆ ಬಂದುದು ವಿಘ್ನ ಇದಕ್ಕಿಂತ ಉಪಾಯವೇನೆಂದು ಅವನೊಡನಿದ್ದನು. ವೃಷಕೇತ ಪ್ರದ್ಯುಮ್ನ
ವಿಚಾರವನ್ನು ನೀವೆಲ್ಲರೂ ಕೇಳಬೇಕಾದಂತಹ ವಿಚಾರ. ಹಿಂದಕ್ಕಾದರೂ ಬಂಧು ಹತ್ಯಾ ದೋಷದ ಶಂಕೆ ನನ್ನ ಅಗ್ರಜನಂತಹ ಧರ್ಮಜರಿಗೆ ಒದಗಿ ಬಂತು. ಹಾಗಿರುವಾಗ ಕೃಷ್ಣನ ನಿರ್ದೇಶನದಂತೆ ಈ ಕಾರ್ಯಕ್ಕೆ ನಾವು ಹಮ್ಮಿಕೊಂಡದ್ದು ಅಶ್ವಮೇಧ. ಈ ಅಶ್ವಮೇಧ ಯಾಗದ ತೊರಗದ ಹಿಂಬಾಲಕರಾಗಿ ಬಂಧುಗಳು ಯಾರು ಅಂತ ಕೇಳಿದ್ರೆ ಅರ್ಜುನ ಅಂತಹ ನಾನು, ನನ್ನ ಜೊತೆಗೆ ನಮ್ಮ ಸಹಕಾರ ಮೂರ್ತಿಗಳು ಎಂಬ ಹಾಗೆ ನಮ್ಮ ಜೊತೆಯಾಗಿಯೇ ನೀವು ಬಂದಿದ್ದೀರಿ. ದೇಶಗಳನ್ನೆಲ್ಲ ಸುತ್ತಾಡಿ ಆಗಿದೆ. ಕೆಲವು ಕಡೆಯಲ್ಲಿ ಮಾನಗಳು ಒದಗಿ ಬಂದಿದೆ, ಮತ್ತೊಂದು ಕಡೆಯಲ್ಲಿ ಸಮ್ಮಾನವು ಒದಗಿ ಬಂದಿದೆ. ಇದೆಲ್ಲವೂ ಒದಗಿ ಬಂದು ಮತ್ತು ಮುಂದುವರಿದವು ಎಂದಾದರೆ ನೋಡಬಾರದು. ಮತ್ತೊಮ್ಮೆ ಕಂಠಗ ಒದಗಿ ಬಂತು ಅನ್ನುವ ಹಾಗೆ ನನಗೆ ಸಂದೇಹ ಆಗುತ್ತಾ ಉಂಟು. ಇಲ್ಲಂತಾದ್ರೆ ನಮ್ಮವರಾದಂತಹ ಚಾರರು ಬಂದು ಹೇಳುವಂತಹ ಮಾತನ್ನು ಕೇಳಿದ್ದೀರ. ಚಂಪಕ ನಗರದಲ್ಲಿ ನಮ್ಮ ಅಂತಹ ಅಶ್ವಮೇಧದ ತುರಗವನ್ನ ಬಂಧಿಸಿದ್ದಾರೆ ಅನ್ನುವ ಹಾಗೆ ಪರಮ ವೈಷ್ಣವರಂತೆ. ಹಾಗಿದ್ರೆ ಕಂಠಗ ಇಲ್ಲಿಂದಲೇ ಒದಗಿ ಬಂದಿದೆಯೋ ಅನ್ನುವಂತಹ ಸಂದೇಹ ಒದಗಿ ಬರ್ತಾ ಉಂಟು. ನಮ್ಮ ಆಶಯ ಆದ್ರೆ ಏನು? ಈ ಪೂರ್ಣಾಹುತಿ ಆಗಬೇಕು ಅಶ್ವಮೇಧ ಯಾಗ. ಈ ನೆಲೆಯಲ್ಲೇ ಹೊರಟಿದ್ದೇವೆ. ಈ ರೀತಿಯಾಗಿ ಅಡೆತಡೆಗಳು ಬಂದ್ರೆ ಮುಂದೆ ಏನು ಅನ್ನುವ ಹಾಗೆ ಚಿಂತೆ ಆಗುತ್ತಾ ದೇಶವನ್ನು ಸಂಚರಿಸಿದಂತಹ ನಮ್ಮ ದುರ್ಗ ಅದೆಷ್ಟೋ ವೀರಾದಿ ವೀರರು ಕಟ್ಟಿದ್ದಾರೆ. ಅಂತಹ ಕಟ್ಟಿದ ವೀರಾದಿ ವೀರರೊಂದಿಗೆ ಹೋರಾಟವನ್ನು ಮಾಡಿ ನಮ್ಮಂತಹ ದುರ್ಗವನ್ನು ನಾವು ಬಂಧಿಸಿಕೊಂಡು ಬಂದಿದ್ದೇವೆ. ಈ ಹೊತ್ತಿಗೆ ಈ ವೀರರು ಕಟ್ಟಿದರೆ ಏನಂತೆ ನೀನು ಅಪ್ಪನೇನು ಕೊಟ್ಟಂತೆ ಹೌದಾದ್ರೆ ಅವರಲ್ಲಿ ಹೋರಾಟವನ್ನು ಮಾಡಿ ದುರ್ಗವನ್ನು ನಾನು ಬಿಡಿಸುವ. ಬಹಳ ಸಂತೋಷ. ಹಾಗಾಗಿ ಚಿಂತೆಯನ್ನು ಬಿಡು, ನಾವಿದ್ದೇವೆ. ನಾವು ಯಾರೆಂಬುದನ್ನು ನಾವು ಪ್ರಕಟಿಸಿದ್ದೇವೆ. ಆದರೆ ಹಿಂದಕ್ಕಾದರೂ ನಮ್ಮ ದುರ್ಗವನ್ನು ಕಟ್ಟಿದವರಲ್ಲಿ ಕಾಲಗಮತೆಯನ್ನು ಬಿಡಿಸವರು ನಾವಾಗಿದ್ದೇವೆ. ಇನ್ನು ನಮ್ಮ ದುರ್ಗವು ಒತ್ತಿಯನ್ನು ಸೇರಿದೆ. ಚಿಂತಿಸಬೇಡ. ಒಂದು ವೇಳೆ ಸಮರಕ್ಕೆ ಎದುರಾಗಿ ಬಂದಂತಾದ್ರೆ ಹೋರಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅನುಸಾರುವ ಚಿಂತಿಸಬೇಡ, ಅನುಮತಿ ನಡೆಗಳು. ಜೀವನದಲ್ಲಿ ಶಾಶ್ವತವಾದಂತಹ ಅನುಭವವನ್ನು ಕಂಡುಕೊಳ್ಳುವವರು ಯಾರು ಇಲ್ಲ ಈ ಪ್ರಪಂಚದಲ್ಲಿ. ಒಂದು ಕಾಲಕ್ಕೆ ಜಯವನ್ನೇ ಲಭಿಸಿಕೊಂಡವರಿಗೆ ಮತ್ತೊಮ್ಮೆ ಪರಾಜಯವು ಒದಗಿ ಬರ್ತದೆ. ಆದ್ರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾದ್ದು ನಮ್ಮ ಧರ್ಮ. ನಮ್ಮ ಉದ್ದೇಶ ಪೂರ್ಣ ಆಗಬೇಕು ಅಂತಾದ್ರೆ ವಿಳಂಬಿಸುವುದಲ್ಲ, ನಡೆಯೋಣ.
ಆನಂದಕ್ಕೆ ಆಗರವಾಗಿ ಸಂತೋಷಕ್ಕೆ ಸಾಗರವಾಗಿ ಮೆರೆದಿರುವಂತ ಒಂದು ಪುರ. ಆ ಪುರದ ಅಧಿಪತಿ ಹಂಸಧ್ವಜ ಎನ್ನುವ ಹಾಗೆ ಅವರ ಏಕಮಾತ್ರ ಸುಪುತ್ರ ನಾನೇ ಸುತನ್ನು ಎನ್ನುವುದಾಗಿ ನನ್ನೊಡನೆ ಹೋರಾಟಕ್ಕೆ ಬಂದಂತಹ ನೀನು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇರುವೆಯಲ್ಲ, ಯಾರೆನ್ನುವ ಹಾಗೆ? ಏನು ನಿನಗೆ ನಾಚಿಕೆ ಆಗ್ತದ? ಏನು ನಿನ್ನ ವಿಳಾಸ? ಏನು ನಿನ್ನ ಹೆಸರು? ಏನು ನಿನ್ನ ಊರು? ಹೇಳಲು ನೋಡೋಣ, ಹೇಳು. ಕೆಲವು ವೀರನೇ, ನಾನು ಯಾರೆಂಬುದಾಗಿ ನೀನು ಕೇಳಿದೆ ಅಲ್ಲ. ನಿನ್ನ ಮುಂದೆ ನಿಂತಿರುವವನು ಸಾಮಾನ್ಯದವನಲ್ಲ. ಬಂದವನು ಕರ್ಣನ ಮಗ ವೃಷಕೇತು. ನಿನ್ನ ಸಾಮರ್ಥ್ಯ ವೇದಿತ ನನ್ನಲ್ಲಿ ತೋರಿಸುವ. ಮೆಚ್ಚಲೇಬೇಕು ನಿಮ್ಮ ಧೈರ್ಯಕ್ಕೆ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಒಂದಿಷ್ಟು ಶಕ್ತಿ ಸಾಮರ್ಥ್ಯ ಇದೆ ಎಂಬ ಉದ್ದೇಶದಿಂದ ತುರಗವನ್ನು ಕಟ್ಟಿದ್ದೀರಾ. ನೀತಿಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಕಟ್ಟಿದಂತಹ ತುರಗವನ್ನು ಬಿಟ್ಟರೆ ಒಲಿತು, ಇಲ್ಲದೆ ಹೋದ್ರೆ ಶಿರ ಹೋದಿ. ಪ್ರದ್ಯುಮ್ನ, ನಿನ್ನ ವಿಚಾರವಾಗಿ ನಾವು ಸಕಲವನ್ನು ಕೇಳಿದ್ದೇವೆ. ಒಂದಿದ್ದದ್ದು ಎರಡಾಗುವುದು ಸ್ವಾಭಾವಿಕ. ಆದರೆ ಎಲ್ಲಿ ಎರಡಿರ್ತದೋ ಅದನ್ನು ಒಂದಾಗಿಸುವಲ್ಲಿ ನಿನ್ನ ಪ್ರಯತ್ನ ಇರುವುದು ಮುಖ್ಯವಾಗ್ತದೆ. ಯುದ್ಧಕ್ಕೆ ನೀನು ಜನ ಅಲ್ಲ. ಬಂದಂತೆ ತೆರಳು ತೆರಳು ತೆರಳು. ನೋಡುವುದು ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು. ಬಾಳ್ಯವರು ಪೂಜಿಸಿಬಿಟ್ಟಂತ ದುರ್ಗವನ್ನು ಕಟ್ಟುವುದರ ಮೂಲಕ ನಮ್ಮಲ್ಲಿ ಹೋರಾಡೋದಕ್ಕೆ ಮುಂದಂತಾದ್ರೆ ಇದು ಏನು ನನ್ನ ಪರಿಚಯ ತಿಳಿಯೇ. ಸೌಭ ದೇಶದಲ್ಲಿ ಆಳ್ವಿಕೆ ಮಾಡುವಂತಹ ಸಾಲ್ವ ಅನುಸಾಲ್ವ ಎಂದು ಕೊಂಡಾಡ್ತಾ ಇದ್ದಾರೆ. ಆದರೆ ಹೇಳ್ತಾ ಇದ್ದೇನೆ, ದೇವರ ಸೇವೆ ಎಂದು ಪಾಂಡವರ ಜೊತೆ ಸೇರಿಕೊಂಡು ಬಂದವಳು ನಾನಾಗಿದ್ದೇನೆ. ಬದುಕಬೇಕೆಂದು ಆಸೆ ಇದ್ರೆ ನನ್ನೊಡನೆ ಸೇರಿಕೊಂಡು ದೇವರ ಸೇವೆ ಎಂದು ಪಾಂಡವರ ಜೊತೆ ಸೇರು.
ರಕ್ಷಣೆಯನ್ನು ಒದಗಿಸಿಕೊಡುವಂತ ಉದ್ದೇಶದಿಂದ ಅವರ ಪಕ್ಷವನ್ನು ಸೇರಿಕೊಂಡೆಯಾ? ಹೌದೇನೋ? ಪರಾಕ್ರಮಕ್ಕೆ ಏನು ಅಂತ ಕೇಳಿದ್ರೆ ಪಾರ್ಥ ಎನ್ನುವುದನ್ನು ನಾವು ಬಲ್ಲೆವು. ಆ ವಿಷಯ ಹಾಗಿರುವಾಗ ಅವನ ಜೊತೆಯಾಗಿ ಸೇರಿಕೊಂಡು ನೀನು ಕೂಡ ತನ್ನುವಂತ ಪರಾಕ್ರಮವನ್ನು ಮೇಳೈಸಬೇಕು ಎನ್ನುವ ಒಂದು ಉದ್ದೇಶಕ್ಕಾಗಿ ಬಂದದ್ದು ಚಂಪಕಾವತಿಗೆ. ಸರಿಯಾಗಿ ನೆನಪು ಮಾಡಿಕೊ. ನಿನ್ನ ಎದುರಾಗಿ ಕಾಣಿಸಿಕೊಂಡವ ಸಾಮಾನ್ಯ ವ್ಯಕ್ತಿಯಲ್ಲ, ಅರಸು ಕುಮಾರನಿದ್ದಾನೆ, ಸುಧನ್ವನಾಮಕ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಬಂದ ಹಾಗೆ ನೀನು ಬಂದು ಶಾನಾದ ಒಳ್ಳೆಯ ಅದರ ಪರಿಣಾಮದಲ್ಲಿ ತಪ್ಪು ಮಾಡಿದರೆ ಈಗಂತ ನಾನು ಎರಡು ಹಿತವಚನಗಳು ಹೇಳಿದ್ರೆ ತಲೆ ಕೈಗೆ ಮಾತನಾಡ್ತಾ ಇದ್ದೀಯಾ? ಕೆಟ್ಟವನೇ, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ಏನು ನಮ್ಮ ಜೊತೆಯಲ್ಲಿ ಸರಳಾಗಿ ಬಂದರೆ ನಿನ್ನ ಬದುಕುವುದಕ್ಕೆ ಬಿಟ್ಟರು, ಇಲ್ಲದಿದ್ದರೆ ಕತ್ತರಿಸಲು ಸಾಧ್ಯವಿಲ್ಲ. ಒಂದು ಬೆಂಕಿಯ ಕಡಿ ಸಣ್ಣನಾದ್ರೂ ಕೂಡ ಈ ಪ್ರಪಂಚವನ್ನು ಸುಡುವಂತ ಸಾಮರ್ಥ್ಯವಿದೆ. ಹಾಗಾಗಿ ಒಂದು ದೊಡ್ಡ ವಿಷವೂ ಸಾಕಾಗ್ತದೆ ಪ್ರಾಣ ತೆಗೆಯುವುದಕ್ಕೆ. ನಿನಗೆ ನಾನು ಸಾಕು ಸಾಕು ಸಾಕು. ಏನಾಶ್ಚರ್ಯ, ಯಾವುದನ್ನು ಕೇಳಬಾರ್ದನ್ನುವ ಹಾಗೆ ನಾನು ಕಾಯ್ತಾ ಇದ್ನು. ಅಂತಹ ವಾರ್ತೆಯನ್ನು ಈ ಕಾಲಕ್ಕೆ ಕೇಳ್ತಾ ಇದ್ದೇನಲ್ಲ. ನಮ್ಮಲ್ಲಿರುವಂತಹ ವೀರರು ನನ್ನಲ್ಲಿ ಧೈರ್ಯದ ಮಾತನ್ನ ಹೇಳಿ ರಣಕ್ಷೇತ್ರಕ್ಕೆ ಹೊರಟವರು ವೃಷಕೇತು, ಪ್ರದ್ಯುಮ್ನನು ಹಾಗೂ ಅನುಸಾರವನು ಮುಂತಾದಂತಹ ವೀರರೆಲ್ಲ ಚಂಪಕಾ ನಗರದ ಮಣ್ಣಿನಲ್ಲಿ ದರೆಗೊರಗಿದ್ದಾರೆನ್ನುವಂತಹ ವರ್ತಮಾನವನ್ನ ಕೇಳಿಕೊಂಡೆ. ಆದರೆ ಆಶ್ಚರ್ಯ ಯಾಕೆ? ಇಂತಹ ಒಂದು ಸಾಹಸವನ್ನು ವ್ಯಕ್ತಪಡಿಸಬೇಕು ಅಂತಾದ್ರೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಯಾಕೆ? ಪರಮ ವೈಷ್ಣವರೇ ಇದ್ದಾರೆ. ವೈಷ್ಣವರೆಷ್ಟಾದರೂ ಸಜ್ಜನರು. ಅವರ ಸಜ್ಜನರು ಎಂದಾದ ಬಳಿಕ ನಮ್ಮ ಅಣ್ಣ ಧರ್ಮಜರು ಸಜ್ಜನ ತಾನೆ. ಅವು ಮಾಡುವಂತಹ ಯಾಗಕ್ಕೆ ಪೂರಕವಾಗಿ ವ್ಯವಹರಿಸಬೇಕಿತ್ತು. ಆದ್ರೆ ಇವರ ವ್ಯವಹಾರ ಹಾಗಲ್ಲ. ನಮ್ಮವರನ್ನು ದಂಡಿಸುವುದಕ್ಕೆ ತೊಡಗಿದ್ದಾರೆ ಎಂದಾದರೆ ಅವರನ್ನು ವಿರೋಧಿಸುವುದಕ್ಕೆ ನಾನೇ ಹೋರಾಡ್ತೇನೆ ಅನ್ನೋ ಹಾಗೆ ಸಿದ್ಧನಾಗುವಂತಹ ಕಾಲಕ್ಕೆ ಯವನಾಶುನಂತಹ ಪಟುಭಟರೆಲ್ಲ ಬಂದು ನನ್ನನ್ನು ತಡೆದು ನೀವು ಹೋಗುವುದು ಬೇಡ, ನಾವು ಮುಂದುವರಿಯುತ್ತೇವೆ ಅನ್ನುವ ಹಾಗೆ ಕಳುಹಿಸುವುದಕ್ಕೆ ಕಳುಹಿಸಬಹುದು ಸ್ವಾಮಿ. ಆದ್ರೆ ಈಗ ಆದಂತಹ ಘಟನೆಗಳನ್ನೆಲ್ಲ ಕಾಣುವಾಗ ಜಯವು ನಮ್ಮ ಪಾಲಿಗೆ ಒದಗಿ ಬರ್ತದೋ ಅನ್ನುವಂತಹ ಸಂದೇಹ ಒದಗಿ ಬರ್ತದೆ. ಯಾಕೆ? ನಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟೆ ಎಂದಾದ್ರೆ ಯಾರು ಉಳಿಯುವುದಕ್ಕೆ ಸಾಧ್ಯ ಇಲ್ಲ.
ಆದ್ರೆ ಉದ್ದೇಶ ಏನು ಅನ್ನೋದು ನನಗೆ ಸ್ಪಷ್ಟ ಆಗಬೇಕು ಎಂದಿದ್ದಾರೆ. ನಾನೇ ಹೋಗ್ಬೇಕು ಅನ್ನೋ ಹಾಗೆ ಅವರಲ್ಲಿ ಹೇಳಿ ನಾನು ಹೊರಟಿದ್ದೇನೆ. ಆದ್ರೆ ಹೊರಡುವುದು ಹೀಗೆಲ್ಲ ಸಡಗರದಿಂದಲೇ ಹೋಗಬೇಕಾಗುತ್ತದೆ. ಇದ್ದವರನ್ನೆಲ್ಲ ಮುಗಿಸಿ, ಅಂದ್ರೆ ಎಲ್ಲರೂ ಸರ್ವನಾಶವನ್ನು ಹೊಂದಿದ ನಂತರ ಈ ಅರ್ಜುನನಿಗೆ ಯಾಕೆ ಸಡಗರ ಅನ್ನುವಂತಹ ಪ್ರಶ್ನೆ ಮೂಡುವುದಿಲ್ಲ. ಸಡಗರ ಯಾಕೆ? ಪುಣ್ಯಗರ್ಭೆ ರತ್ನ ವಸುಂಧರೆಯಾದಂತಹ ನಮ್ಮ ಭೂಮಿ ತಾಯಿ ಎಂತಹ ವೀರ ರತ್ನಗಳಿಗೆಲ್ಲ ಜನ್ಮವನ್ನು ಕೊಟ್ಟಿದ್ದಾಳೆ ಎಂದಾದರೆ ನಮ್ಮ ಉದ್ದೇಶ ಆದರೆ ಏನು? ಹಿಂದಕ್ಕಾದರೂ ಬಂಧು ಹತ್ಯಾ ದೋಷದ ನಿವಾರಣೆಗೆ ಬೇಕಾಗಿ ಕೈಗೊಂಡಂತಹ ಯಾಗ. ಆ ಕಾಲಕ್ಕೆ ಎಷ್ಟೋ ವೀರ ಯೋಧರೆಲ್ಲ ಸತ್ತು ಹೋಗಿದ್ದಾರೆ, ಬಾಳಿ ಬದುಕಬೇಕಾದವರು. ಅಂಥದ್ರಲ್ಲಿ ಈ ಕಾಲಕ್ಕೆ ಪಾರ್ಥನನ್ನು ಎದುರಿಸಿದಕ್ಕೆ ಸಮರ್ಥನಾಗಿ ಒಬ್ಬ ನಿಲ್ತಾನೆ ಎಂದಾದರೆ ಆತನನ್ನು ಕಾಣಬೇಕನ್ನುವಂಥ ಹಂಬಲದ ಸಡಗರ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ಆತನಿಗೆ ಎದುರಾಗುತ್ತಾನೆ. ಸೃಷ್ಟಿ ಗರ್ಜನ ಭಾವನೆ ನೀನು, ಅರ್ಜುನ ಸೃಷ್ಟಿ ಗರ್ಜನ ಭಾವನೆ ನೀನು, ನೀನು ಸ್ಪಷ್ಟವಾಯಿತು. ಸರಿ, ಒಂದರ್ಥದಲ್ಲಿ ನಮ್ಮ ನಿರೀಕ್ಷೆ ಸುಳ್ಳಾಯಿತಲ್ಲ. ಓಹೋ, ನಾನು ಆರಂಭದಲ್ಲಿ ಎಣಿಸಿದೆ ಅರ್ಜುನನೇ ಬಂದಾನು ಎನ್ನುವ ಹಾಗೆ. ಆದ್ರೆ ಆರಂಭದಲ್ಲಿ ಬರಲಿಲ್ಲ. ಹಾಗಂತ ಯೋಚನೆ ಮಾಡಿದ್ರೆ ನೀನು ಮನೆಯ ಯಜಮಾನ, ಅಂದ್ರೆ ಸೇನೆಗೆ ಅಧಿಪತಿ. ಈಗ ಸಭೆಯಲ್ಲಿ ಕುಳಿತಂತ ಅಧ್ಯಕ್ಷರಾದ್ರೂ ಕೂಡ ಮೊದಲಿಗೂ ಅಲ್ಲ ಮಧ್ಯದಲ್ಲಿ ಮಾತಾಡುವ ಕ್ರಮ ಇಲ್ಲ. ಯಾವಾಗ ಸಭಾ ಕಾರ್ಯಕ್ರಮ ಮುಗಿತದೆ ಅಂದ್ರೆ ಕೊನೆಯ ಹಂತ, ಆ ಕೊನೆಯ ಹಂತಕ್ಕಾದ್ರೂ ಬರ್ತಾನೆ ಇವಂತ ನಿರೀಕ್ಷೆ ನಾವು ಮಾಡಬಹುದು, ಹೇಳಬಹುದು. ನಾವೇ ಮೊದಲೇ ಮಾತನಾಡಿದ್ರೆ ಮತ್ತೆ ಉಳಿದವರಿಗೆ ಮತ್ತೆ ಅವಕಾಶ ಇಲ್ಲ ಅಂತ ಆಗುತ್ತದೆ. ಹೌದಾ? ಹಾಗಿದ್ರೆ ಏನು ಅವರಿಗೆ ಅವಕಾಶ ಕೊಡಬೇಕು ಅಂತ ನೀನು ಇಷ್ಟರವರೆಗೆ ಕಾದತ್ತ? ಅಲ್ಲ, ನಾಯಕನ ಕ್ರಮವೇ ಹಾಗಲ್ಲ, ಮೊದಲು ಅವಕಾಶವನ್ನು ಕೊಡ್ಲೇಬೇಕು. ಆದ್ರೆ ಇಲ್ಲಿ ಹಾಗಲ್ಲ. ನೀನು ಬಂದದ್ದು ಮಧ್ಯದಲ್ಲಿ. ಹೌದು ಅರ್ಥ ನಿನ್ನದೊಂದು ಪ್ರಶ್ನೆ ಉಂಟು. ಏನು? ಸೃಷ್ಟಿಗೆ ಅರ್ಜುನ ಎಂಬವನೇ ನೀನು. ಸೃಷ್ಟಿ ಎನ್ನುವುದು ಬ್ರಹ್ಮ ಸೃಷ್ಟಿ, ಹೌದಪ್ಪ. ಸರಿ, ಆ ಬ್ರಹ್ಮ ಸೃಷ್ಟಿಯಲ್ಲಿ ನಿನ್ನದಂತಹ ಸೃಷ್ಟಿ ಎನ್ನುವುದು ಬಹಳ ವಿಶೇಷತೆಯನ್ನು ಕಂಡಿದೆ. ಸರಿ, ನಿನ್ನ ಕುರಿತಾಗಿ
ಈ ಜಂಪಗಾವತಿಯಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಬಹಳ ವಿಶೇಷವಾದಂತಹ ಕಾಳಜಿಯನ್ನು ಅಲ್ಲ ಭಕ್ತಿಯನ್ನು ಹೊಂದಿದ್ದಾರೆ. ಹಾ. ಯಾಕೆ ಬಲ್ಲೆಯ ನೀನೊಬ್ಬ ಸವ್ಯಸಾಚಿಯ ಲೆಕ್ಕಾಗಿ ಧನಂಜಯ ಎನ್ನುವಂತ ಹೆಸರಿಗೆ ಪಾತ್ರರಾದವ. ಹೌದು. ಇಷ್ಟೇ ಅಲ್ಲ, ಒಂದಲ್ಲ ಎರಡಲ್ಲ ದಶನಾಮಾವಳಿಗಳನ್ನು ಪಡೆದವ, ಅಂತ ಯೋಗ್ಯತೆಯನ್ನು ಸಂಪಾದನೆ ಮಾಡಿದವ. ಸುಮ್ಮನೆ ಅಲ್ಲ, ನೀನು ಮಾಡಿದಂತಹ ಸಾಧನೆ ಎನ್ನುವುದು ಅದಕ್ಕೆಲ್ಲ ಕಾರಣವಾಗಿ ಹೋಯಿತಲ್ಲ. ಹಾಗಾಗಿ ಅದನ್ನು ಗಳಿಸಿಕೊಂಡೆ. ಅರ್ಜುನ, ನಮ್ಮ ಚಂಪಕಾವತಿಯಲ್ಲಿರುವಂತ ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೆ ನಿನ್ನದೇ ಧ್ಯಾನ ಮಾಡ್ತಾರೆ, ನಿನ್ನದೇ ನೆನಪನ್ನು ಮಾಡ್ತಾರೆ. ಯಾಕೆ ಬಲ್ಲೆಯ? ನಿನ್ನ ಸಾಧನೆ ಅದಕ್ಕೆ ಕಾರಣ. ಹಾಗಾಗಿ ನಮ್ಮಲ್ಲಿ ಅಭ್ಯಾಸ ಮಾಡುತ್ತ ಯುದ್ಧ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿರುವಂತ ಅದೆಷ್ಟೋ ಮಂದಿ ಯುದ್ಧ ಆಕಾಂಕ್ಷಿಗಳೆಲ್ಲ ಅದು ಅದು ನೀನು ಧರಿಸಿರುವಂತಹ ಬಿಲ್ಲು, ಆ ಬಿಲ್ಲಿಗೆ ಪೂಜೆ ಮಾಡುವಂತ ಕ್ರಮ ಉಂಟು, ಅದನ್ನು ಮನಸ್ಸಿನಲ್ಲಿ ನೆನೆಯುವಂತ ಕ್ರಮವಿದೆ. ಹಾಗಿರುವಾಗ ಯೋಗ್ಯತೆಯಲ್ಲಿ ಅಪಾರವಂತ ಶಕ್ತಿಯನ್ನು ಹೊಂದಿದವ ನೀನು. ನಿನ್ನ ಬಗ್ಗೆ ಹೇಳುವುದಿದ್ರೆ ಒಂದೋ ಎರಡು ಹೇಳು. ನಮ್ಮಲ್ಲೆಲ್ಲ ಹರಿಯುವ ನದಿ, ಆ ನದಿಯನ್ನು ದಾಟಬೇಕಿದ್ರೆ ಒಂದು ಸೇತುವೆ ಮಾಡಬೇಕು. ಆ ಸೇತುವೆಯನ್ನು ಒಮ್ಮೊಮ್ಮೆ ಕಟ್ಟುವುದಕ್ಕೆ ಬಹಳ ಕಷ್ಟ ಆಗ್ತದೆ. ಯಾಕೆ? ಕಾರಣ ಕೆಲವಿರ್ತದೆ. ಆ ವಿಷಯ ಬಿಡುವ. ನೀನು ಹಾಗಲ್ಲ, ತನ್ನ ಮಾತೆಯಾದಂತ ಕುಂತಿದೇವಿಯ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಮೇಲಿರುವಂತ ಸ್ವರ್ಗ, ಆ ಸ್ವರ್ಗಲೋಕದಿಂದ ತನ್ನದಂತ ಬಾಣ ಪ್ರಯೋಗಗಳ ಮೂಲಕ ಈ ಧರೆಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಐರಾವತವನ್ನು ಕೆಳಗಿಳಿಸಿದಂತ ಕೀರ್ತಿ ನಿನ್ನ ಪಾಲಿಗೆ ಉಂಟು. ಸರಿ. ಶರೀರನಾಗಿ ಸ್ವರ್ಗಲೋಕವನ್ನು ಏರಿದವ, ಇಂದ್ರನ ಅರ್ಧಾಸನವನ್ನು ಏರಿ ಒಂದು ಹೆಸರು ಪಡ್ಕೊಂಡಿದ್ದೆಲ್ಲ ಕಿರೀಟಿ ಎನ್ನುವ ಹಾಗೆ. ನಿಜ. ನಮಗೆ ಸಂತೋಷ. ಇಷ್ಟು ಸಾಕ ಹೇಳು, ಇನ್ನೂ ನಾವು ಹೇಳಬೇಕಾಗ್ತದೆ. ದ್ರುಪದ ನಂದನೆಯಾದಂತಹ ದ್ರೌಪದಿ ಅವಳನ್ನು ಮದುವೆ ಆಗುವಂತ ಸಂದರ್ಭದಲ್ಲಿ ಆ ಮತ್ಸ್ಯಯಂತ್ರವನ್ನು ಛೇದನ ಮಾಡಿದವ ನೀನು. ಯಾರಿಂದಲೂ ಅಸಾಧ್ಯವಾಗಿರುವಂತ ಒಂದು ಸಾಧನೆಯನ್ನು ಮಾಡಿದವನೆಂದಾದ್ರೆ, ಮಾಡಿದ್ದು ಉಂಟು ಎಂದಾದ್ರೆ ಅದು ಪಾರ್ಥನಲ್ಲದೆ ಅರ್ಜುನಲ್ಲದೆ ಮತ್ತೊಬ್ಬರಿಲ್ಲ. ಇಷ್ಟೇ ಅಲ್ಲ, ಒಂದು ಕಾಲದಲ್ಲಿ ನಿನ್ನ ಪರಾಕ್ರಮವನ್ನು ನಾವು ಕೇಳಿ ಬಲ್ಲೆವು. ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಭೀಷ್ಮ ವಿಜಯ ನಾವು ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಜನವಂಚದಲ್ಲಿ ಮಲಗಿರುವಂತ ವೇಳೆಯಲ್ಲಿ ಬಾಯಾರಿಕೆ ಆಗ್ತದೆ ಮಗನೇ ಹೀಗೆ ಕೇಳಿಕೊಂಡಾಗ ನೀನು ಉತ್ತರಿಸಿದಂತೆ, ನಿಮಗೆ ಬಾಯಾರಿಕೆ ಆಗ್ತದ? ಹಾಗಿದ್ರೆ ನೀರು ಕುಡಿಬೇಕು. ಸಾಮಾನ್ಯ ನೀರಲ್ಲ, ಕೆಳಗಿರುವಂತ ಗಂಗಾದೇವಿ, ಆ ಗಂಗೆಯನ್ನೇ ಬಾಣದ ಮೂಲಕವಾಗಿ ಬರಿಸಿದವ. ಆ ಕೀರ್ತಿ ಉಂಟುತ್ತಾದ್ರೆ, ಆ ಸಾಧನೆ ಉಂಟುತ್ತಾದ್ರೆ ಅದು ನಿನ್ನ ಪಾಲಿಗೆ. ಇಷ್ಟೆಲ್ಲ ಇದ್ದಂತ ನೀನು ಈ ಕಾಲದಲ್ಲಿ ಇಲ್ಲಿಯವರೆಗೆ ಬಂದೇ ಅಲ್ಲ. ಪಾರ್ಥ, ನಿನ್ನಲ್ಲಿ ಕೇಳುತ್ತೇನೆ, ಏನು ನಿನ್ನಿಂದ ಬಿಡಲ್ಪಟ್ಟಂತ ನಮ್ಮ ಪುರವನ್ನು ಪ್ರವೇಶ ಮಾಡಿದಂತ ನಿಮ್ಮ ಅಶ್ವಮೇಧದ ಕುದುರೆಯನ್ನು ಬಂಧಿಸಿದವರು ನಾವಿದ್ದೇವೆ. ಇದರಲ್ಲಿ ಕೇಳುತ್ತೇನೆ, ಏನು ಅಶ್ವವನ್ನು ಬಂಧಿಸಿದ್ದೇವೆ. ಬಂಧಿಸಿದಂತ ಅಶ್ವವನ್ನು ಬಿಡಿಸಿಕೊಂಡು ಹೋಗುವೆಯ ಅಲ್ಲ ಬಿಟ್ಟು ಹೋಗುವೆಯ? ಈ ಎರಡು ಶಬ್ದಗಳಿಗೆ ಉತ್ತರಿಸಬೇಕು ನೀನು. ಇಷ್ಟೆಲ್ಲ ಮಾತನಾಡುವುದು ನೀನು ಹುಡುಗನಲ್ವಾ? ಹುಡುಗ ಹುಡುಗ ಬೆಳಗಿನ ನುಡಿಯ ಕಟ್ಟಿದು ಹುಡುಗ ನೀನು ನಿನ್ನ ಕಟ್ಟಿಡು 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 ಹುಡುಗ ನೀನು ಹುಡುಗ ಹುಡುಗ ಬೆಳಗಿನ ನುಡಿಯ ಕಟ್ಟಿಡು ನಮ್ಮ ಹಯಾವ ನಮ್ಮ ಹಯಾವ ನಮ್ಮ ಹಯಾವ
ಹುಡುಗ ಎಡಗಿನ ನುಡಿಯ ಕಟ್ಟಿರು 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 ನಮ್ಮ ಹಯವಾಗಬೇಕು ನಮ್ಮ ಹಯವಾಗಬೇಕು ಹುಡುಗ ನಿನ್ನತ್ತವ ರಥವನ್ನ ಚಾಚಿದವ ನಾನು. ಆ ಕಾಲಕ್ಕೆ ನಿನ್ನ ರಥವೇ ನನ್ನ ಹತ್ತಿರಕ್ಕೆ ಬಂತು. ನನ್ನನ್ನು ಕಂಡಾಕ್ಷಣವೇ ಪಾರ್ಥನೆಂಬವನು ನೀನು. ಹ, ಹಾಗಿದ್ರೆ ನನ್ನ ಪರಿಚಯ ನಿನಗೆ ಮೊದಲೇ ಉಂಟುಂಟಾಯ್ತು. ಇಲ್ಲದಿದ್ರೆ ಕೇಳ್ತೇನೆ ನಾನು. ಹೌದು. ಹಾಗಿದ್ರೆ ಈ ರೀತಿಯಾಗಿ ಕೇಳಬೇಕು ಅಂತಾದ್ರೆ ಕಾರಣ ಏನು? ನನ್ನಲ್ಲಿರುವಂತಹ ಅಭಿಮಾನವು ನಿನ್ನ ಮಾತಿನ ಮೂಲಕವಾಗಿ ಸ್ಪಷ್ಟ ಆಗುತ್ತದೆ. ನನ್ನಂತಹ ಸಾಧನೆಯ ಮೂಲಕವಾಗಿ ವಿಧ ವಿಧವಾಗಿ ನನ್ನನ್ನು ಹೊಗಳುವುದಕ್ಕೆ ತೊಡಗಿದವ. ಹೊಗಳಿಕೆ ಅನ್ನೋದು ಈ ಪ್ರಪಂಚದಲ್ಲಿ ಯಾರಿಗಿಷ್ಟ ಆಗುವುದಿಲ್ಲ ಹೇಳು. ಆದ್ರೆ ಹೊಗಳುವವರು ಯಾರು ಅಂತ ಬೇಕಾಗುತ್ತದೆ. ಹೌದು, ಈ ಕಾಲಕ್ಕೆ ನಿನ್ನನ್ನು ನೋಡಿದೆ ಎಂದಾದ್ರೆ ನನಗೆ ಆಶ್ಚರ್ಯ ಆಗಿ ಏನು? ಸಣ್ಣ ಹುಡುಗನಾದರೂ ಬಹಳಷ್ಟು ನನ್ನ ಬಗ್ಗೆ ಸಂಗ್ರಹವನ್ನೇ ಮಾಡಿದ್ದೆ. ಸಂಗ್ರಹ ಬೇಕು. ದೊಡ್ಡವರು ಹೇಳಿದ್ರೆ ಒಂದು ವಿಷಯ ಬೇರೆ, ಆದ್ರೆ ದೊಡ್ಡವರ ಮಾತನ್ನು ಮಕ್ಕಳು ಕೇಳಿ ನಡೆಯುತ್ತಾರಲ್ಲ, ಅದೇ ಪ್ರಪಂಚದ ಸಂಸ್ಕಾರ ಅನ್ನೋದು. ಪಾರ್ಥನ ಬಗ್ಗೆ ಕೇಳಿ ತಿಳಿದವ ಈ ಕಾಲಕ್ಕೆ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಿದ್ದೇನೆ. ಆದರೂ ನಿನ್ನಲ್ಲಿ ನಾನು ಯುದ್ಧವನ್ನು ಅಪೇಕ್ಷೆ ಮಾಡುವುದಿಲ್ಲ. ಮತ್ತೆ ಸುಮ್ಮನಿದ್ದೇನೆ. ಯಾಕೆ? ಯಾಕೆ? ಕಾರಣವು ವೀರನಾಥವ ಹೋದಲ್ಲೆಲ್ಲ ಯುದ್ಧವನ್ನೇ ಮಾಡುವುದಲ್ಲ, ಮತ್ತೆ ಅಲ್ಲ ತನ್ನ ಬಾಣದ ವರ್ಷವನ್ನೇ ಕೈಯುವುದಲ್ಲ, ಆಲೋಚನೆ ಮಾಡಿ ವ್ಯವಹರಿಸಬೇಕಾಗುತ್ತದೆ. ಕಣ್ಣ ಮುಂಭಾಗದಲ್ಲಿ ಇರುವವ ಯಾರು, ಅವನ ಯೋಗ್ಯತೆ ಎಂತದ್ದು, ಇದನ್ನೆಲ್ಲ ತಿಳಿಯುವಂತಹ ಕುತೂಹಲ ಒಬ್ಬ ವೀರನಾದವನಿಗೆ ಇರ್ತದೆ. ಹಾಗಾಗಿ ಸಣ್ಣ ಹುಡುಗನಾದಂತಹ ನೀನು ಈ ರೀತಿಯಾದಂತಹ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಎಲ್ಲ ಹಿತ ಅಂತ ಕಂಡಿತು ನಿನ್ನ ಮಾತುಗಳು. ಆದ್ರೆ ನನಗೆ ಸಮ್ಮತವಾದದ್ದು ಯಾಕೆ ಅಂತ ಕೇಳಿದ್ರೆ ಕೊನೆಗೊಂದು ಮಾತನ್ನೇ ಹೇಳಿದ್ಯಲ್ಲ, ಹಯವ ಬಿಡು. ಬಿಟ್ಟು ಪೋಪೆಯೋ ಹೋಗುವೆಯೋ ಇಲ್ಲಂತಾದ್ರೆ ಬಿಡಿಸಿಕೊಂಬನಂತಹ ಪಿಂಕವು. ಈ ಮೊದಲೆಲ್ಲ ಹೀಗೆ ಹೇಳಿದವರು ಹಲವಾರು ಮಂದಿ ಇದ್ದಾರೆ. ಆ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳಿಲ್ಲ. ಆದ್ರೆ ಈ ಕಾಲಕ್ಕೆ ಹೇಳಿದವ ಯಾರು? ಸಣ್ಣ ಬಾಲಕ. ಏನು ಹಿಂಪಡೆಯುವುದಕ್ಕೆ ಕೊಡುವುದಿಲ್ಲ ಅಂತ ನಾವು ಬಿಟ್ಟದ್ದು. ಅದು ಕಟ್ಟುವುದಕ್ಕಿರುವಂತಹ ಕುದುರೆ ಅಲ್ಲ, ಬಿಟ್ಟು ಬಿಡುವಂತಹ ಕುದುರೆ. ಹಾಗಾಗಿ ಯಾರ ಕುದುರೆ ಅನ್ನೋದನ್ನು ಸರಿಯಾಗಿ ನಿರ್ಣಯಿಸಿಕೊಂಡೇ ಕಟ್ಟಬೇಕಾದ. ಲಿಖಿತವನ್ನು ಓದಿದ್ದಾನೆ, ವೀರರಿಗೆ ಭೂಷಣವಾದ ಕಟ್ಟಿದ್ದಿ ಎಂದಾದ ಬಳಿಕ ಎಂತದ್ದು ಬಿಂಕ. ನಮ್ಮಂತವರ ಹಾಗೆ ನಾನು ಯಾವತ್ತಿದ್ರೂ ಬಿಂಕದಲ್ಲೇ ಇರುವ, ನನ್ನ ಸ್ವಭಾವವೇ ಹಾಗೆ. ವೀರನಾದವರನ್ನು ನೀನು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡುವ ಹಾಗಿಲ್ಲ. ನೀನು ಹೊಗಳಿಕೆ ಮಾತನ್ನು ಹೇಳುವಾಗಲೇ ಗೊತ್ತಾಗುವುದಿಲ್ಲ ನನ್ನ ಯೋಗ್ಯತೆ ಅಂತ. ಅಂತದ್ರಲ್ಲಿ ಬಿಂಕವನ್ನು ತೋರಿಸುವುದರಲ್ಲಿ ತಪ್ಪಿಲ್ಲ, ಅದಲ್ಲ ವಿಚಾರ. ಈ ಕಾಲಕ್ಕೆ ನನಗೆ ಹಿತವಾಗಿ ಕಂಡದ್ದಲ್ಲ. ಯಾಕೆ? ನೀನಾಡಬೇಕಾದಂತಹ ಮಾತುಗಳಲ್ಲ. ಹಾಗಾಗಿ ಕೇಳುವುದಿಷ್ಟು. ಕಟ್ಟಿ ಎಂದಾದ ಮಾತ್ರಕ್ಕೆ ಕ್ಷಮೆ ಉಂಟು. ಆ ಕ್ಷಮೆ ಏನು ಅಂತ ಕೇಳಿದ್ರೆ ನಮಗೆ ಬೇಕಾದದ್ದು ಕಪ್ಪು. ಆ ಕಪ್ಪವನ್ನು ಕೊಡ್ಬೇಕು. ಅದು ಅಲ್ಲಂತಾದ್ರೆ ನಿಮ್ಮಲ್ಲಿರುವಂತಹ ಸೇನೆ ಸಹಿತವಾಗಿ ನನ್ನ ಜೊತೆಯಾಗಿ ಬಂದ್ರಿ ಅಂತಾದ್ರೆ ನಿಮ್ಮನ್ನು ಒಡಗೊಂಬೆ ಹಾಗೆ ಎಂದು ನನ್ನ ಜೊತೆಯಲ್ಲಿ ಈ ರೀತಿಯಾಗಿ ಮರುಳಾಟದ ಮಾತನ್ನಾಡಬೇಡ. ನಿನ್ನ ಬೆಳಗಿನ ಮಾತುಗಳನ್ನೆಲ್ಲ ಕಟ್ಟಿ ಬದಿಗಿಡು. ನಿನ್ನ ರೂಢಿಯ ನಿನ್ನ ರೂಢಿಯ
ಆರಿಸಿಕೊಂಡಾಗ ನಮಗೆ ಆಶ್ಚರ್ಯ ಆಗ್ತದೆ. ಯಾಕೆ? ಮತ್ತೊಂದಡಿಯಲ್ಲಿ ನಗು ಬರ್ತದೆ. ಓಹೋ. ಅರ್ಜುನ, ನಿನ್ನನ್ನು ಅರ್ಜುನ ಅಂತ ನಾವು ಕರೆಯಬಾರ್ದಪ್ಪ. ಯಾಕೆ? ಮೂಢ. ಓ, ಮೂಢತ್ವ ಎನ್ನುವುದು ನಿನ್ನನ್ನು ಆವರಿಸಿಕೊಂಡಾಗಿದೆ. ಯಾಕೋ? ಆ ನೆಲೆಯಲ್ಲಿ ನಿನ್ನನ್ನು ನೋಡಿದಾಗ ನೀನು ಈ ರೀತಿಯಾದಂತಹ ಮಾತುಗಳನ್ನು ಆಡುವುದು ಸ್ವಾಭಾವಿಕ. ಬಿಟ್ಟು ಕೋಪೆಯೋ ಅಲ್ಲ ಬಿಡಿಸಿಕೊಂಡು ಹೋಗುವೆಯ? ಎರಡು ವಿಷಯವನ್ನು ನಾನು ತಿಳಿಸಿದೆ. ನೀನು ಆಡಿದ್ದು ಹೇಗೆ? ನಮ್ಮಲ್ಲಿ ಸಾಮರ್ಥ್ಯ ಉಂಟು, ನಾವು ಎಲ್ಲದಕ್ಕೂ ಸಿದ್ಧರೇ. ತೀರ್ಮಾನ ಮಾಡುವವರು ನಾವಿರುವಾಗ ನೀವೆಂತದ್ದು ಎನ್ನುವ ಹಾಗೆ. ಅಯ್ಯ, ಸರಿಯಾಗಿ ಆಲೋಚನೆ ಮಾಡಿ. ಕೊನೆಯಲ್ಲಿ ಒಂದು ಮಾತು ಹೇಳಿದೆ, ಯುದ್ಧ ಮಾಡುವಂತ ನಿರ್ಧಾರಕ್ಕೆ ನೀನು ಮುಂದುವರಿಲಿಲ್ಲ. ಅದರ ಬದಲಾಗಿ ಕಪ್ಪವನ್ನ ಕಾಣಿಕೆಯನ್ನು ಬೇಡುವುದಕ್ಕೆ ಆರಂಭ ಮಾಡಿದ್ಯಲ್ಲ. ನೀನು ಆರಂಭದಲ್ಲಿ ಕೇಳ್ತಾ ಇದ್ರೆ ನಾವು ಕೊಡ್ತಾ ಇದ್ದೇವೋ ಇಲ್ವೋ ಇರುವುದು ಪ್ರಶ್ನೆ. ಆ ವಿಷಯ ಬಿಡುವ. ಆದ್ರೆ ಕೊನೆಯ ಕಾಲಕ್ಕೆ ನನ್ನ ಎದುರಾಗಿ ಬಂದಂತ ನೀನು ಒಬ್ಬ ಬ್ರಾಹ್ಮಣನಾಗಿ ಬೇಡುವುದಕ್ಕೆ ಆರಂಭ ಮಾಡಿದ್ದೆ. ಬೇಡುವಂತ ಅಧಿಕಾರ ಬ್ರಾಹ್ಮಣರಿಗೆ ಉಂಟು. ಆ ಕ್ಷಣದಲ್ಲಿ ಬೇಡಿದ್ದನ್ನವರು ಅವರ ಸ್ವಂತಕ್ಕೆ ವಿನಿಯೋಗ ಮಾಡ್ತಾರೆ. ಹಾಗಂತ ನಿನ್ನನ್ನು ನೋಡಿದ್ರೆ, ನೀನು ಬೇಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಂತ ಬ್ರಾಹ್ಮಣ ಅಂತ ಹೇಳುವಾಗ ನೀನು ವೇಷ ಮಾಡಿದ್ದೆ ಒಂದು ಕಾಲದಲ್ಲಿ. ಆ ವೇಷದ ನೆನಪಿಂದ ಅವತ್ತು ಮಾಡಿದಂತ ಒಂದು ಭಿಕ್ಷಾಟನೆಯ ಒಂದು ಕಾರಣಕ್ಕಾಗಿ ಇವತ್ತು ಕೂಡ ಅದೇ ದಾರಿಯನ್ನು ಹಿಡ್ಕೊಂಡು ಬಂದ ಆಗಿದೆ ಬ್ರಾಹ್ಮಣ ವೇಷ. ಹೌದಾ? ಹೌದು. ಆ ವೇಷ ಮಾಡಿದ್ರೆ ಹಾಗೆ ಮಾಡ್ಬೇಕು ಎಲ್ಲರೂ. ಹೌದು, ಬ್ರಾಹ್ಮಣದಂದ್ರೆ ಆಲೋಚನೆ ಮಾಡಿದ್ರು ನಮ್ಮನ್ನು. ಉಳಿದವರಾದ್ರೆ ಮೋಸ ಹೋಗ್ತಾರೆ, ಆದ್ರೆ ನಿಮ್ಮನ್ನು ಕಂಡು ಮೋಸ ಹೋಗ್ಲಿಲ್ಲ. ಅದುವೇ ನಿಜ ಅಂತ ನಂಬಿದ್ದಾರೆ. ಹಾಗಿರುವಾಗ ಆ ವೇಷದಲ್ಲಿ ತುಂಬಾ ಲಾಭ ಮಾಡಿ ಆ ಲಾಭವನ್ನೇ ಹಿಡ್ಕೊಂಡು ಇಲ್ಲಿಯೂ ಕೂಡ ಸ್ವಲ್ಪ ಲಾಭ ಮಾಡುವ ಎನ್ನುವಂತ ಉದ್ದೇಶದಿಂದ ಇಲ್ಲಿಯವರೆಗೆ ಬಂದೆಯಾ? ಏನು ಬೇಡುವಂತ ನಿಜನೇ ನೀನು? ಏನು ನೀನು? ಏನು ಉದ್ದೇಶ ನಿನ್ನದು? ನನಗೆ ಆಶ್ಚರ್ಯ ಆಗ್ತದೆ. ಯಾಕೆ? ಏನು ಬೇಡುವುದಕ್ಕೆ ಬಂದವರು ಅಂತ ಆಲೋಚನೆ. ಏನು ಬೇಡುವಷ್ಟು ನಮಗೆ ಅಂತಹ ಸ್ಥಿತಿ ಬಂದಿರಬಹುದು ಅನ್ನುವ ಹಾಗೆ ನೀನು ಆಲೋಚನೆ ಮಾಡಿ. ಬೇಡುವ ದ್ವಿಜ ಅಂತ ಹೇಳಿದ್ದು ಅದಕ್ಕೆ ಕೊಡು ಬಿಡು ಅಂತ ಹೇಳಿ. ಬೇಡುವುದಿದ್ರೆ ಅದೇನಿದ್ರು ಬ್ರಾಹ್ಮಣರಿಗೆ ಭೂಷಣ. ಮತ್ತೆ ಕೊಡು ಅಂತ ಹೇಳಿದಕ್ಕೆ ಏನು ಅಂತ ಹೇಳು? ಕೊಂಡುಕೊಳ್ಳುವುದು ಬೇರೆ, ಕೊಡುವುದು ಬೇರೆ. ಕೊಂಡುಕೊಳ್ಳುವುದು ನಾವು ನೀವು ಕೊಡುವುದು. ಅದು ಹೇಗೆ ನಿಮ್ಮಲ್ಲಿ ಬೇಡಿದ ಹಾಗೆ ಆಗುತ್ತದೆ? ಆಗುದಿಲ್ವಾ? ಆಗುವುದೇ ಇಲ್ಲ. ಯಾಕೆ? ಕ್ಷತ್ರಿಯೋಚಿತವಾದಂತಹ ಪಂಥಕ್ಕನುಗುಣವಾಗಿ ಈ ರೀತಿಯಂತಹ ಕೆಲಸದಲ್ಲಿ ತೊಡಗಿದವರು. ಭೂತಳದಲ್ಲಿ ಇದು ರಾಜಧರ್ಮವೇ ಹೌದು. ಎಂದಾದ ಬಳಿಕ ನಾವು ಮೊದಲೇ ಲೇಖಿಸಿದ ಹಾಗೆ ಕಪ್ಪವನ್ನು ಕೊಡಲೇಬೇಕಾಗುತ್ತದೆ. ಬಂಧಿಸಿಟ್ಟಿದ್ದೀರಲ್ಲ, ಅದ್ರ ನಿರ್ವಾಹಕಾದ್ರೂ ಕೊಡಲೇಬೇಕಾಗುತ್ತದೆ. ಈ ಕಾಲಕ್ಕೆ ಅದನ್ನು ಪ್ರಶ್ನಿಸುವುದಕ್ಕೆ ಸಣ್ಣ ಬಾಲಕನಾದಂತಹ ನೀನಲ್ಲ. ಯಾಕೆ? ಕೆಲವೊಮ್ಮೆ ಹೀಗಾಗುತ್ತದೆ. ತಂದೆ ಇದ್ದು ಮಕ್ಕಳು ರಾಜ್ಯವನ್ನು ಆಳುವಂತಹ ಸ್ಥಿತಿ ಒದಗಿ ಬರ್ತದೆ. ಯಾಕೆ? ತಂದೆಯನ್ನು ಮೀರಿಸಬಲ್ಲ ಎನ್ನುವಂತಹ ಒಂದು ದುಸ್ಸಾಹಸಕ್ಕೆ ಹೊರಟವರಲ್ಲಿ ನಾವು ಕಂಡಿದ್ದೇವೆ. ಆದ್ರೆ ಈ ಕಾಲಕ್ಕೆ ನೀನು ಕೂಡ ಹಾಗೆ ಮಾತನಾಡ್ತಾ ಇದ್ದೀಯ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಎಷ್ಟರ ಮಟ್ಟಿಗೆ ತಪ್ಪನ್ನುವುದು ವಿಮರ್ಶೆ ಮಾಡುವುದಕ್ಕೆ ನೀನೆಲ್ಲ ಜನ. ಮತ್ತೆ ಇನ್ನು ಅಪ್ಪನ ಇಲ್ಲಿಗೆ ಬರಬೇಕು, ಅವನಲ್ಲಿ ಮಾತನಾಡ್ತೇನೆ ಬಿಟ್ಟರೆ ನಿನ್ನಲ್ಲಿ ಏನು ನನ್ನ ಮಾತು. ಅಯ್ಯೋ ನಿನ್ನ ಅವಸ್ಥೆ ಹೇಗಾಯ್ತು ಗೊತ್ತು? ಹೇಗಾಯ್ತು?
ಆರಂಭದಲ್ಲಾದ್ರೆ ನಾವು ವಿಷಯವನ್ನು ಹೇಳಬಹುದು. ಯಾಕೆ ಯಾಕೆ? ಯುದ್ಧ ಆರಂಭ ಆಗುವ ಮೊದಲು ಈ ಮಾತುಗಳನ್ನು ಹೇಳ್ತಾ ಇದ್ರೆ ನಾನು ಅದನ್ನು ಒಪ್ಪಿಕೊಳ್ತಾ ಇದ್ದನೋ ಇಲ್ವೋ ಎನ್ನುವುದು ವಿಷಯ ಅಲ್ಲ. ಹಾಗಿದ್ರೆ ಈಗ ಹೇಳಿದ್ದು ತಡ ಆಯ್ತು ನಿನ್ಗೆ ದಾರಿ ಕೊಂದರೆ ಅಂತ ಹೇಳಿದ್ಯಲ್ಲ, ಹಾಗಾಗಿ ಮಾತುಗಳನ್ನು ಹೇಳಿದೆ. ಮತ್ತೆ ನೀನು ಬಿಡು, ನೀನು ಹೋಗು, ನಿನ್ನ ಅಪ್ಪ ಬರ್ಲಿ, ಅವ ಬರ್ಲಿ, ಇವ ಬರ್ಲಿ ಅಂತ ಹೇಳಿದ್ರೆ ಅದು ಸರಿಯಾಗ್ತದ? ಯಾಕೆ? ನೀವೊಂದು ವಿಷಯ ಹೇಳ್ತೇನೆ. ಏನು? ಅಂಗಳಕ್ಕೆ ಹಾರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆ ವ್ಯಕ್ತಿ ಮನೆಯ ಜಗಲಿಯ ಮೇಲೆ ಕುಳಿತುಕೊಂಡು ನಾನು ಆಕಾಶಕ್ಕೆ ಹಾರ್ತೇನೆ ಹೀಗೆ ಹೇಳಿದ್ರೆ ಏನು ಇದರ ಅರ್ಥ? ಏನು? ತಲೆ ಸರಿಯಿಲ್ಲ ಅಂತ ಹೇಳಬೇಕು. ಅವನ ವಿಷಯ ಬಿಡುವ. ಈಗ ನನ್ನದೊಬ್ಬರಿಗೆ ಏರುವುದಕ್ಕೆ ಮನಸ್ಸು ಮಾಡಬೇಕು ಅಂತಿದ್ರೆ ಒಂದು ಸಾಮಾನ್ಯ ಪರ್ವತವನ್ನಾದ್ರೂ ಏರಿ ಅಭ್ಯಾಸ ಬೇಕಾ ಬಿಡುವೆ? ಇದನ್ನು ಯಾರಲ್ಲಿ ನನ್ನಲ್ಲಿ ಹೇಳು. ಅಲ್ಲ, ನಿನ್ನಲ್ಲಿ ಹೇಳಿ. ಮತ್ತೆ ನೀನು ನನ್ನನ್ನು ಗೆಲ್ಲದೆ ನನ್ನಲ್ಲಿ ಹೋರಾಟ ಮಾಡದೆ ಅವ ಬರ್ಲಿ ಅಂತ ಹೇಳಿದ್ರೆ ಏನು ಇದರ ಅರ್ಥ? ಪಾರ್ಥ ಏನು ಇದರ? ಅಯ್ಯೋ ಪುಣ್ಯಾತ್ಮ, ಸ್ವರ್ಗವನ್ನೇ ಏರಿದವನಲ್ಲಿ ಜಗಲಿ ಹಾರು ಅಂತ ಹೇಳ್ತೀಯಲ್ಲ, ನೀನು ಎಲ್ಲಿಯವರೆಗೆ ಮೂರ್ಖನ್ನು ಹಾಗಿದ್ರಲ್ಲಿ ಗೊತ್ತಾಗುತ್ತದೆ. ಅವತ್ತು ಏನಿದೆಯಲ್ಲ ನೀತಿಯ ಮಾತು ನಿನಗೆ ಪತ್ತೆಲ್ಲ ಆಗುದಿಲ್ಲ ಅಂತಾದ್ರೆ ಸಣ್ಣವ ಅಂತ ನೋಡುದಿಲ್ಲ. ನಿನಗೆ ಎರಡು ಬಡಿದ ನಾವು ಕೂಡ ಕಣ್ಣಾರೆ ಕಂಡಿದ್ದೇವೆ. ಹೌದೇನೋ? ವಾರಿಜಾಕ್ಷ ಎನ್ನುವವ ನಿನ್ನ ರಥದ ಮೇಲೆ ಇದ್ದಂತ ದೆಸೆಯಿಂದ ಇಷ್ಟೆಲ್ಲ ಸಾಧನೆ ಮಾಡಿದ್ಯಲ್ಲ, ನಿನಗೆ ಆರ್ಭಟೆ ಅಲ್ಲ ಸಾಮರ್ಥ್ಯ ನಿನ್ನಲ್ಲಿ ಉಂಟುತ್ತಾದ್ರೆ ಗಣೇಶವರನ್ನು ಹೋರಾಡಿಸುವ. ನಿನ್ನನ್ನು ಸರಿಯಾಗಿ ನೋಡ್ತಾ ಇದ್ರೆ ನಾನೊಬ್ಬ ವೀರ, ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಎನ್ನುವಂತ ಒಂದು ಕಾರಣವನ್ನು ಕೊಟ್ಟು ಏನು ನನ್ನನ್ನು ಹಿಮ್ಮುಖರಾಗಿಸಬೇಕೆನ್ನುವಂತ ಉದ್ದೇಶವೋ ನಿನಗೆ ಖಂಡಿತ ಸಾಧ್ಯವಿಲ್ಲ ಪಾರ್ಥ. ಸರಿಯಾಗಿ ಆಲೋಚನೆ ಮಾಡು. ನನ್ನ ಕಾಂತ ಬಾಣ ಪ್ರಯೋಗದಿಂದ ರಥದ ಮೇಲೆ ಪಾರ್ಥ ಪಾರ್ಥನೆಯುವ ಧನುಕ್ಷಣ ಇಲ್ಲವ ಹಾಗೆ ಲೋಕದಲ್ಲಿ ಕರೆಸಿಕೊಂಡವ ನೀನು. ಒಂದು ಕಾಲದಲ್ಲಿ ಆ ಪರಮೇಶ್ವರನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡು ಪಾಶುಪತ ಆಮೇಲೆ ಗೌರಿಯಿಂದ ವಿಶೇಷವಂತ ಆಯುಧವನ್ನು ಪಡೆದವ ದಿನಂತೆ. ಇಷ್ಟು ಸಾಧ್ಯ ಹೇಳು. ಒಂದು ಕಾಲದಲ್ಲಿ ನಿವಾತಕವಾದ ವಚ ಎನ್ನುವುದು ಲೋಕಕ್ಕೆ ಬಹಳ ಹಿತವಾಗಿ ಹೋಯಿತು. ಅಂಥ ನಿವಾತಕವಾದಿಗಳನ್ನು ವಧಿಸಿ ಲೋಕಕ್ಕೆ ದೇವವನ್ನು ತಂದುಕೊಟ್ಟ ಬದಿ ಅವತ್ತು ಮಾಡಿದಂತ ಸಾಧನೆ, ಅವತ್ತು ಮಾಡಿದಂತ ಕೆಲಸ ಏನು ಇವತ್ತು ಮಾಯವಾಗಿ ಹೋಯ್ತಾ?
ಅಲ್ಲ ನಿನಗೆ ರೋಗ ಬಡಿತ ನಿನ್ನ ಜನ್ಮಕ್ಕೆ ಧಿಕ್ಕಾರವಿಲ್ಲ. ಆದ್ರೆ ರಥದ ಮೇಲೆ ಬಿದ್ದವ ನೀನು. ಆದ್ರೆ ನಮಗೆ ಹಾಗಲ್ಲ, ಯಾರನ್ನು ಕಾಣುವಂತ ಬಯಕೆ ಉಂಟು, ಆ ಆಶೆ ಈಡೇರಿಸಿಕೊಳ್ಳುವಂತ ಒಂದು ಉತ್ಸಾಹ. ಹಾಗಾಗಿ ಓ ಹೋ 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 ಆಲೋಚನೆ ಮಾಡಿದ್ರೆ ಮೊದಲೊಬ್ಬ ಸಾರಥಿ ಇದ್ದ, ಅವ ಈಗ ಕಾಣಿಸುವುದಿಲ್ಲ. ಅದರ ಬದಲಾಗಿ ಮತ್ತೊಬ್ಬರನ್ನು ತಂದುಕೊಳ್ಳಿರಿಸಿದ್ದಾನೆ. ಇವನ ಅಗತ್ಯ ಅಂತ ಹೇಳಿ ಯಾಕೆ ಅಗತ್ಯ ಇಲ್ಲ, ಅವ ಬರಬೇಕು ಅಂತ ಇದ್ರೆ ಇವ ಇಲ್ಲ ಆಗಬೇಕು, ಇಲ್ಲದಂತೆ ಆಗಬೇಕು. ಹಾಗಾಗಿ ಎತ್ತಿದ್ದೇನೆ ಬಾಣ, ಸಾರಥಿಗೆ ಬಾಣವನ್ನು ಎಂತಹ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನ ಸೂತಕವನ್ನು ನೆರವೇರಿಸುತ್ತಿದ್ದವನನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಬಹಳಷ್ಟು ನೊಂದುಕೊಂಡಿದ್ದೇನೆ. ಆದರೆ ಏನು ಮಾಡೋಣ, ಅದರಲ್ಲಿ ಹೋರಾಡುವುದಕ್ಕೆ ಸಮರ್ಥನಾಗಿ ಈ ಕಾಲಕ್ಕೆ ದೊರೆಗೊರಗಿದವ ಯಾರು ಅಂತ ಕೇಳಿದ್ರೆ ಅರ್ಥ ಏನಿದರ ಅರ್ಥ ಒಂದು ಅರ್ಥವಾಗದೆ ಹೋಯ್ತ. ತನ್ನ ಧಾಪರಾಕ್ರಮದ ಮೂಲಕವಾಗಿ ದಶ ಹೆಸರನ್ನು ಗಳಿಸಿಕೊಂಡಂತಹ ಪಾಠನಿಗೆ ಈ ಕಾಲಕ್ಕೆ ಸೋಲಡಿಸಿತು. ಸೋತದಕ್ಕೆ ನನಗೆ ಬೇಸರಲ್ಲ, ಯಾಕೆ ಈ ರೀತಿಯಾದಂತಹ ಸೋಲು ಬಂದುದಕ್ಕಿತ್ತು ಅನ್ನುವುದೇ ನನ್ನ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ. ಇಲ್ಲಂತಾದ್ರೆ ಕುಂತಿ ದೇವಿಯ ದೇವೇಂದ್ರನಿಂದ ಅನುಗ್ರಹಿತಗೊಂಡು ನನ್ನ ಹುಟ್ಟು ಆ ಕಾಲಕ್ಕೆ ದೂರ್ವಾಸರು ಹೇಳಿದ್ದಾರೆ, ಚಂದ್ರವಂಶದ ಹೆಸರನ್ನು ಕೀರ್ತಿಯನ್ನು ಗಳಿಸುವಂತಹ ಮಗ ಹುಟ್ಟಿಕೊಳ್ತಾನೆ ನನ್ನ ಮಹಾಯ. ಆದರೆ ಈ ಕಾಲಕ್ಕೆ ಚಂದ್ರವಂಶದ ಹೆಸರು ಅಳಿಯುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಮಾತಿಗೆ ಹೇಳಿದಂತಹ ಮಾತುಗಳಾದರೆ ಕೃಷ್ಣನನ್ನು ಕರೆದುಕೊಂಡು ಬಾ, ಕೃಷ್ಣನನ್ನು ಕರೆದುಕೊಂಡು ಬಾ. ನನಗೂ ಈ ಕಾಲಕ್ಕೆ ಬೇಕಾದದ್ದು ಅವನೇ. ಇವನ ಬಗ್ಗೆ ಸರಿಯಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಕಾದ ಎಣ್ಣೆಯ ಕೊಪ್ಪರಿಗೆ ಒಳಗೆ ಬಿದ್ದರೂ ಕೂಡ ಆತನ ಶರೀರದ ಒಂದು ರೋಮ ಕೂಡ ಕರಗಲಿಲ್ಲ. ಹಾಗಿದ್ದವನಿಗೆ ಅಂತಹ ಅನುಗ್ರಹ ಎಲ್ಲಿಂದ ಅನ್ನುವ ಹಾಗೆ ನನಗೊಂದು ಅರ್ಥವಾಗುವುದಿಲ್ಲ. ಮಾಯೋಲೋಕದಲ್ಲಿ ನಾನಿದ್ದೇನೋ ಅಥವಾ ನನ್ನೊಳಗೆ ಮಾಯ ಉಂಟು ಒಂದು ಅರ್ಥವಾಗದೆ ಹೋಯ್ತಲ್ಲ. ಈ ಕಾಲಕ್ಕೆ ನನ್ನನ್ನು ಬದುಕಿಸಬೇಕು ಅಂತಾದ್ರೆ ಬೇರೆ ಯಾರಿಂದಲೂ ಸಾಧ್ಯ. ಭಗವಂತನಾದಂತಹ ಕೃಷ್ಣ ಬಿಟ್ಟರೆ ಬೇರೆ ಯಾರೂ ಅಲ್ಲ. ಕೇವಲ ನನ್ನ ಹೆಂಡತಿಗೆ ಅಣ್ಣನಾದ ಕಾರಣ ನನಗೆ ಭಾವನಲ್ಲ, ನನ್ನ ಭಾವನೆಗೆ ಸ್ಪಂದಿಸುವಂತಹ ನನ್ನ ಭಾವ, ನನ್ನ ರಕ್ಷಕ ಕೃಷ್ಣ, ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು. ಬಳಿಕ ಜಲನಗೆ ಮಣಿದ ಸೆಳೆದು ಕುಳಿತ ಯುಧಿಷ್ಠಿರನಿಗೆ ಧೈರ್ಯದ ಮಾತನ್ನು ಬರೆದು ಇತ್ತ ಕಡೆಗೆ ಬಂದವನು ನಾನು. ಸರಿ, ಧೃತಿಗೆಟ್ಟು ಯುದ್ಧದಲ್ಲಿ ಸೋತು ಈ ಕಾಲದಲ್ಲಿ ದರಾಶಾಯಿಯಾಗಿ ಬಿದ್ದಂತಹ ನಿನ್ನನ್ನು ಹಿಡಿದೆತ್ತಿ ಈಗಾಗಲೇ ಆಲಂಗಿಸಿ ನಿನಗೆ ಚೈತನ್ಯವನ್ನು ತುಂಬಿದ್ದೆ.
ಇದ್ದೇನೆ. ಅಷ್ಟು ಮಾತ್ರವಲ್ಲ, ಗರುಡ ವಾಹನನಾಗಿ ಬಂದವನು ನಾನು. ನನ್ನ ಗರುಡನು ರೆಕ್ಕೆಯನ್ನು ಬಡಿಯುತ್ತಿರುವಂತಹ ಸಂದರ್ಭದಲ್ಲಿ ಆ ಗಾಳಿಯ ಮುಖೇನವಾಗಿ ಬಿದ್ದಂತಹ ನಮ್ಮವರೆಲ್ಲರೂ ಎದ್ದು ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಕಳೆದುಕೊಂಡವರೆಲ್ಲ ಪುನಶ್ಚೇತನಗೊಂಡಿದ್ದಾರೆ ಅಲ್ವಾ? ಹಾಗಾಗಿ ಅವರು ಸಿದ್ಧರಾಗಿರುವಾಗ ನೀನು ಸಿದ್ಧರಾಗಬೇಡವಾ? ಅದಕ್ಕಾಗಿಯೇ ರಥದ ವಾಚೆಯನ್ನು ನಾನೇ ಹಿಡಿದುಕೊಂಡು ನಾನೇ ಸಾರಥಿಯಾಗ್ತೇನೆ. ಏರಿಕೋ ರಥ. ಪುಳಕೋತ್ಸವವಾಗಿ ಹೋಯಿತು. ಯಾವುದನ್ನು ಕಾಣಬೇಕೆನ್ನುವಂತ ಇಚ್ಛೆಯಿಂದ ಇಷ್ಟರವರೆಗೆ ಈ ಚಂಪಕಾವತಿಯಲ್ಲಿ ನಾವೆಲ್ಲರೂ ಕಾಯ್ತಾ ಇದ್ದೆವು. ಅಂತಹ ಒಂದು ದಿವಸ, ಅಂತಹ ಒಂದು ಕ್ಷಣ, ಈ ದಿವಸ ಈ ಸಂದರ್ಭದಲ್ಲಿ ನಮ್ಮ ಪಾಲಿಗೆ ಒದಗಿ ಬಂತು. ಹರಿದರ್ಶನದ ಸೌಭಾಗ್ಯ, ಹರಿಯನ್ನು ಕಾಣುವಂತಹ ಒಂದು ಆಶಯ, ಅವಕಾಶ, ಆ ಯೋಗ ಈ ಕ್ಷಣದಲ್ಲಿ ಒದಗಿ ಬಂತಲ್ಲ. ಸುಧರ್ಮನ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಕಾಲ ಒಂದು ಉಂಟುಂತಾದ್ರೆ ಅದುವೇ ಈ ಕಾಲ, ಅದುವೇ ಈ ಕಾಲ. ಸತ್ಯ ದರ್ಶನವಾಗಿ ಹೋಯಿತು. ಸುಧರ್ಮನ ಗಂಡಸುತನಕ್ಕೆ ತಕ್ಕದ ಅಂತ ಒಂದು ಉತ್ತರವನ್ನು ಕೊಟ್ಟ ಹಾಗಾಯಿತು. ಸಾಕು ಇರುವಂತಹ ಭಾವವನ್ನು ತಳೆದೆ ಕೇವಲ ನಾನು ಸಾಕು ಅಂತ ಹೇಳಿದ್ರೆ ಆಗುವುದಿಲ್ಲ. ನಮ್ಮ ಅಪ್ಪಯ್ಯ ಕಾಯ್ತಾ ಇದ್ದಾರೆ, ಹಂಸತ್ವಜ ಭೂಪತಿಗ. ಬನ್ನಿ ಬನ್ನಿ ಬನ್ನಿ, ಅವರು ಬಂದ್ರೆ ಸಾಕಾಗುವುದಿಲ್ಲ. ಪತಿಗಳು ಒಟ್ಟಾಗಿ ಬಂದ್ರೆ ಬಹಳ ಸಂತೋಷ. ಸುಗರ್ಭೆಯೂ ಸಿದ್ಧತೆ ಹೇಳಿದ್ದಾರೆ, ಹಂಗಾದಂತಹ ಕೋಲೆಯೂ ಸಿದ್ಧರಾಗಿದ್ದಾನೆ. ಆ ಬಳಿಕ ನನ್ನ ಮಡದಿಯಾದಂತಹ ಪ್ರಭಾವತಿ ಗಂಡನ ಜೊತೆಯಾಗಿ ಹರಿಯನ್ನು ಕಾಣುವಂತ ಆಶೆಯನ್ನು ವ್ಯಕ್ತಪಡಿಸಿದ್ದಾಗಿದ್ದಾನೆ. ಹಾಗಿದ್ದ ಮೇಲೆ ನಾವು ಇಲ್ಲಿ ನಿಂತು ಮಾತಾಡೋದಲ್ಲ, ನೋಡೋಣ ಅವರನ್ನ. ಜಯ 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 ಚಾರು ಚಾರಿತ್ರ, ಜಯ ಚಿದಾನಂದ ಜಯ ಶ್ರೀರಾಮರಾಜೇಯ, ಜಯ ಜಯ ಚ್ಯುತಿ ದುರ್ಗ ಜಯ ಚೋಳವರ್ಹರು ಅಭಿಧಾನ, ಚೇತನ ಸ್ವರೂಪ ಶ್ರೀರಾಮವಶಯನ ನಾರಾಯಣ ನೀರಜದಳದಯ ಸಕಲ ದುರಿತರಿವಾರಣ ಓ ಲಕ್ಷ್ಮೀರಮಣ ಮೃತ್ಯುಂಜಯ ಮಿತ್ರ ಪರಮ ಪವಿತ್ರ ನಿತ್ಯ ಸನ್ಮತ ಭದ್ರ. ಮತ್ತೆ ಗಜರೈತರಾಗಿ ಕಾಣಿಸಿಕೊಂಡಂತ ಮಧುಕೈಟವರನ್ನು ವಧಿಸಿ ಮೇದಿನಿಯನ್ನು ನಿರ್ಮಾಣ ಮಾಡಿದವ ನೀನು. ಪ್ರಭು, ನಿನ್ನದಂತ ದರ್ಶನ ಭಾಗ್ಯ ನನ್ನ ಪಾಲಿಗೆ ಬಹಳ ಸಂತೋಷವನ್ನು ಕೊಟ್ಟಿದ್ದು ಸ್ವಾಮಿ. ಯಾವುದೋ ಒಂದು ಕಾಲದಿಂದ ನಿನ್ನನ್ನು ಕಾಣಬೇಕಿರುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದೆ. ಆ ಬಯಕೆಯೆಲ್ಲ ಇಂದಿನ ದಿವಸ ಈಡೇರಿದ ಹಾಗಾಯಿತು. ಜಯ 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 ಸ್ವಾಮಿ. ಆದರೆ ಒಂದು ವಿಷಯ, ನೀನು ರಥವನ್ನು ಏರಿ ಕುದುರೆಗಳ ವಾದ್ಯಗಳನ್ನು ಹಿಡಿದು ರಥವನ್ನು ಮುನ್ನಡೆಸೋಕೆ ಆರಂಭಿಸಿದೆ. ಆದರೆ ನೀನು ಜಯವನ್ನು ತಂದುಕೊಡ್ತೇನೆ ಎನ್ನುವುದಾಗಿ ಹೇಳಿದ್ದು ಯಾರಿಗೆ? ಹರಿದರ್ಶನದ ಭಾಗ್ಯ ನನ್ನ ಪಾಲಿಗೆ ದೊರೆಯುತ್ತಿರುವಲ್ಲಿಗೆ ನಾನು ಬಹಳ ತೃಪ್ತಿಯನ್ನು ಹೊಂದಿದ್ದೇನೆ. ಹಾಗಾಗಿ ಮನಸ್ಸಿನ ಆಶೆಯೊಂದು ಈಡೇರಿದಂತ ಸಂತೋಷ ನನ್ನಲ್ಲಿರುವಾಗ ನೀನು ಜಯವನ್ನು ತಂದುಕೊಡ್ತೇನೆ ಅಂತ ಹೇಳಿದ್ದೆ ಯಾರಿಗೆ? ಆ ಅರ್ಜುನನಿಗೆ, ಪ್ರಾರ್ಥನೆಗೆ. ಪ್ರಭು, ಅವ ಹೆಜ್ಜೆಯನ್ನು ಮಾಡುವುದು ಬೇಡ.
ಮಾಡಬೇಕಾದ ಏನು? ಒಂದೇ ಒಂದು ಕೆಲಸ ಮಾಡಲಿ ಅವ ಪ್ರತಿಜ್ಞೆ. ಆಡುತ್ತಿರುವಂತಹ ಮಾತುಗಳನ್ನು ಚಿತ್ತ ಬಿಟ್ಟು ಕೇಳು. ನಿನ್ನನ್ನು 3 ಭಾಗದಲ್ಲಿ ಮುಗಿಸದೆ ಹೋದ್ರೆ ಕಿಲ್ಪಿಸದ ಗತಿ ನನ್ನ ಪಾಲಿಗೆ ಇಷ್ಟರವರೆಗೆ ನಿನಗೆ ಒಂದು ಸಾಕಾಗ್ತಾ ಇತ್ತು. ಈಗ ನಿನಗೆ 3 ಬರಬೇಕಲ್ಲ. 3 ಬಾಣವನ್ನು ಪ್ರಯೋಗ ಮಾಡಿ ನನ್ನನ್ನು ಮುಗಿಸುವಂತ ಆಲೋಚನೆಯು ಸರಿಯಾಗಿ ಕೇಳಿಸಿಕೊ. ನಿನ್ನಿಂದ ಪ್ರಯೋಗಿಸಲ್ಪಟ್ಟಂತ ಆ 3 ಬಾಣವನ್ನು ಮಧ್ಯ ಪದದಲ್ಲಿ ತುಂಡರಿಸದೆ ಹೋದ್ರೆ ಚಂಪಕಾವತಿಯಲ್ಲಿ ನಾನು ಹುಟ್ಟಲಿಲ್ಲ, ಹಂಸಧ್ವಜನ ಮಗನಲ್ಲ, ಸುಗರ್ಭೆಯ ಗರ್ಭವನ್ನು ಸೇರಲಿಲ್ಲ, ಆ ಕೃಷ್ಣರಾಯ ಇದ್ದಾರಲ್ಲ ಅವನ ಭಕ್ತರಲ್ಲ. ಮತವಾರಿಯ ದುರ್ಗಾಮಿ ನುಡಿದ ಪಾರ್ಥ, ನೀನು 3 ಬಾಣ ಅಂತ ಹೇಳ್ತಾ ಇದ್ದಿ. ಇದಕ್ಕಿಂತ ಮೊದಲು ನೀನು 100 ಬಾಣಕ್ಕಿಂತ ಹೆಚ್ಚು ಬಾಣ ಪ್ರಯೋಗ ಮಾಡಿದೆ. ಒಂದಾದ್ರೂ ಅವನಿಗೆ ಘಾಸಿ ಮಾಡಿದ್ದ? ಇಲ್ಲ ಇಲ್ಲ, ಇಲ್ವೇ ಇಲ್ಲ. ನೀನು ಬಂದಿಯಲ್ಲ, ಇನ್ನಾಗುತ್ತದೆ ಘಾಸಿ. ನಾನು ಬಂದ ಮೇಲೆ ಆಗುತ್ತದೆ ಅಂತ ನಿನಗೆ ಯಾರು ಹೇಳಿದ್ದು? ಅಂದ್ರೆ ಆಗುದು. ಅದು ಹೇಗೆ ಸ್ವಾಮಿ? ಯಾವ ಕಾಲಕ್ಕೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೊಮ್ಮೆಗೆ ಆಲೋಚನೆ ಮಾಡಿದ್ಯಾ ನೀನು ಸರಿಯಾಗಿ? ಏನು? 2 ಕಣ್ಣುಗಳಲ್ಲಿ ಒಂದು ಕಣ್ಣಿಗೆ ನೋವಾದ್ರೂ ಕೂಡ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಮತ್ತೊಂದು ಕಣ್ಣಿನಲ್ಲಿ ನೋಡ್ತೇನೆ ಅಂತ ಹೇಳಿದ್ರೆ ಅದು ಅಸಾಧ್ಯವೇ ಸರಿ. ಈಗ ನೀನು ಮಾಡಿದ್ದು ಹಾಗೇ ಆಯಿತು. ಹೇಗೆ? ನೀನು ನನ್ನ ಭಕ್ತನಾಗಿದ್ರು ಕೂಡ ಅವನೇನು ನನ್ನ ಭಕ್ತನಲ್ಲ ಅಂತ ನಾನು ಹೇಳಿಲ್ಲಲ್ಲ. ಯಾವತ್ತಿಗೂ ಹರಿಯ ಭಜನೆಯಲ್ಲೇ ತೊಡಗಿಕೊಂಡು ಹರಿನಾಮ ಸಂಕೀರ್ತನೆಯಲ್ಲೇ ತೊಡಗಿಕೊಂಡು ನಿತ್ಯವೂ ಹರಿಯನ್ನು ಸೇವಿಸುವವನು. ಒಂದರ್ಥದಲ್ಲಿ ಹೇಳಬೇಕಂತಾದ್ರೆ ಏನು? ನಿನಗಿಂತಲೂ 1000 ಪಾಲು ಸದ್ಭಕ್ತನು ಅವನಿದ್ದಾನೆ. ಕಾರಣವನ್ನು ಏಕಪತ್ನಿ ವೃತಸ್ಥನವನು. ಅಷ್ಟು ಮಾತ್ರವಲ್ಲ, ಈಗ ನೀನೇ ಅವನನ್ನು ನೋಡಿದ್ಯಾ. ಧರೆಯನ್ನು ಉದ್ಧರಿಸುವುದಕ್ಕಾಗಿಯೇ ದೇವನಾದಂತಹ ಕೃಷ್ಣನು ಅವತರಿಸಿದ್ದು ಎಂಬುದನ್ನು ಅವನು ಅರಿತು ಧರೆಯ ಮೇಲೆ ಕೃಷ್ಣನು ನಿಂತಿರುವಾಗ ಅವನಿಗೆ ಎದುರಾಗಿ ತಾನು ನಿಲ್ಲಬಾರದು ಎಂಬಂತಹ ಕಾರಣದಿಂದಲೇ ಅವನಿಗರಿಯದೆ ದಿಂಡುಗೆಡಿದಿದ್ದಾನೆ. ಅರ್ಥಾತ್ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ನನ್ನನ್ನು ವಿಧವಿಧನೆ ಸ್ತುತಿಸಿದನು, ನನ್ನನ್ನು ಮೆಚ್ಚಿಸಿದನು. ಆಮೇಲೆ ಅವನು ಪಂಥಕ್ಕೆ ಆಹ್ವಾನವನ್ನು ಕೊಟ್ಟ ಕ್ಷಣವೇ ನೀ ಮುಂದುವರಿದೆ. ಅವನೇನೋ ಒಂದು ವಚನವನ್ನಾಡಿದ್ರೆ ನೀನು ಶಪಥವನ್ನು ಹಾಕಿದೆ. ಸರಿ. ಆದ್ರೆ ಈ ಕಾಲದಲ್ಲಿ ಸಮಸ್ಯೆ ಆದದ್ದು ಯಾರಿಗೆ ಗೊತ್ತು? ಯಾರಿಗೆ? ಈಗ ಭಕ್ತರಿಗೆ ದೇವನು ಒಬ್ಬನೇ, ಆದ್ರೆ
ದೇವನಿಗೆ ಭಕ್ತರು ಹಲವರಿದ್ದಾರೆ. ಹಾಗಿರುವಾಗ ಯಾವ ಭಕ್ತನಿಗೆ ಘಾಸಿಯಾದರೂ ಕೂಡ ಅವನು ದೇವನಾಗುವುದೆಂದು ಹೇಳು. ಭಕ್ತರಲ್ಲಿ ತಾರತಮ್ಯ ಮಾಡುವವನನ್ನು ಯಾವತ್ತಿಗೂ ದೇವನೆಂದು ಕರೆಯಲಾರರು. ಈ ಕಾಲದಲ್ಲಿ ನನಗೊಂದು ಪ್ರಕ್ಷುಬ್ಧವಾದ ವಾತಾವರಣ ಸೃಷ್ಟಿಯಾಯಿತು ನೋಡು. ಇಲ್ಲದೆ ಹೋದ್ರೆ ಅವನೇನು ಸಾಮಾನ್ಯನೆಂದು ಭಾವಿಸಿದ್ದೀಯಾ? ಶಪಥವನ್ನು ಆಡಿದ್ದು ಹೇಗಾಯ್ತು ಗೊತ್ತು? ಹೇಗಾಯ್ತು? ಈ ಹಿಂದೆ ಜಯದ್ರಥನ ಪ್ರಕರಣ ನೆನಪುಂಟು ನಿನಗೆ? ಕುರುಕ್ಷೇತ್ರದಲ್ಲಿ ನೀನೇ ಆಡಿದಂತಹ ವಚನ ಸಾಯಂಕಾಲವಾಗುವಂತಹ ಹೊತ್ತಿಗೆ, ಅರ್ಥಾತ್ ಸೂರ್ಯಾಸ್ತವಾಗುವುದಕ್ಕಿಂತ ಮುನ್ನ ಜಯದ್ರಥನನ್ನು ಕೊಲ್ಲುತ್ತೇನೆ, ತಲೆ ಹಾರಿಸ್ತೇನೆ ಎಂಬ ಹಾಗೆ ನೀನು ಆಡಿದ್ದು. ಆದ್ರೆ ನಿನ್ನ ವಚನವನ್ನು ನೆರವೇರಿಸುವಲ್ಲಿ ನಾನೇ ಮುಂದುವರಿದವನು. ಯಾಕೆ? ಅವನು ದುರುಳನಿದ್ದಾನೆ, ದುಷ್ಟನಿದ್ದಾನೆ. ಹಾಗಾಗಿ ದುಷ್ಟರ ವಧೆಯಾಗಬೇಕಂತಾದ್ರೆ ದೇವನಾದವನ ಸಹಕಾರ ಬೇಕೇ ಬೇಕು ಎಂಬ ಅರ್ಥದಿಂದಲೇ ನಾನು ಅಂದು ನಿನಗೆ ಸಹಕಾರಿಯಾಗಿದ್ದವನು. ಈ ಕಾಲದಲ್ಲಿ ನೀನು ನೋಡಿದ್ಯಾ ವಚನವನ್ನು ನಿತ್ತೆ, ಆದ್ರೆ ನಿನ್ನ ಇದಿರಾಗಿರುವವನು ಯಾರು? ದುಷ್ಟನೂ ಅಲ್ಲ, ದುರುಳನೂ ಅಲ್ಲ, ಸದ್ಭಕ್ತನಿದ್ದಾನೆ, ಪರಮ ವೈಷ್ಣವನಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಏಕಪತ್ನಿಯು ಸ್ವಸ್ಥನಿದ್ದಾನೆ. ಈಗ ನೀ ಮಾಡಿದ್ದು ಹೇಗಾಯ್ತು ಗೊತ್ತು? ನಿನಗೆ ಒಂದರ್ಥದಲ್ಲಿ ಹೇಳಬೇಕಂದ್ರೆ ಅವನಿಗೂ ನಿನಗೂ ಇರುವ ವ್ಯತ್ಯಾಸ ಏನು ಗೊತ್ತು? ನೀನು ಬೆಕ್ಕಿನ ಮರಿ ಆದ್ರೆ ಅವನು ಮಂಗನ ಮರಿ. ಸ್ವಾಮಿ, ಈ ಬೆಕ್ಕನ್ನು, ಬೆಕ್ಕಿನ ಮರಿಯನ್ನು ಬೆಕ್ಕೆ ಕಚ್ಚಿಕೊಂಡು ಹೋಗ್ತದೆ. ಅರ್ಥಾತ್ ನಿನಗೆ ಬೆಂಬಲಿಗನಾಗಿ ನಾನಿರುವುದು. ಆದ್ರೆ ಮಂಗನ ಮರಿ ಹಾಗಲ್ಲ, ಮಂಗನನ್ನೇ ಅಪ್ಪಿಕೊಂಡಿರ್ತದೆ. ಅವನು ಹರಿಯನ್ನು ಸ್ಮರಿಸಿಕೊಂಡು ಹರಿಯನ್ನು ಅಪ್ಪಿಕೊಂಡಿರುವವನು. ಅವನ ಯಾವುದೇ ಯಶೋಗಾಥೆ ಆಗಲಿ ಅಥವಾ ವಿಜಯೋತ್ಸವ ಆಗಲಿ ಅದರ ರೂವಾರಿ ಯಾರು ಅಂತ ಕೇಳಿದ್ರೆ ಅವನು ಹೇಳುವವನು ಶ್ರೀಹರಿಯೊಬ್ಬನೇ ಎಂಬ ಹಾಗೆ. ಆ ರೀತಿಯಾಗಿ ಶ್ರೀಹರಿಯನ್ನು ಸೇವಿಸುವವನು ಅವನು. ಈ ಕಾಲದಲ್ಲಿ ನೀನು ಒಂದು ರೀತಿಯಲ್ಲಿ ಈ ರೀತಿಯ ಶಪಥವನ್ನು ಮಾಡಿದ ತಕ್ಷಣವೇ ನನಗೆ ನೆನಪಾದದ್ದು ನಿನ್ನ ತಾಯಿ ಕುಂತಿದೇವಿ. ಮಮ ಪ್ರಾಣಾಹಿ ಪಾಂಡವಾಹ ಎಂಬ ಹಾಗೆ ಅಂದೇ ವಚನವನ್ನು ಇಟ್ಟಿದ್ದೇನೆ. ಈಗ ನೋಡಿದ್ಯಾ, ಆ ಭಕ್ತನನ್ನು ಬಿಡುವ ಹಾಗಿಲ್ಲ, ಈ ಭಕ್ತನನ್ನು ಬಿಡುವ ಹಾಗಿಲ್ಲ. ಒಂದು ರೀತಿಯ ಪ್ರಕ್ಷುಬ್ಧವಾದ ವಾತಾವರಣ. ಪಾಂಡವ ಪರಿಪಾಲ ಎನ್ನುವಂತ ಬಿಡುದು ನಿನ್ನ ಪಾಲಿಗೆ ಒಂದು ಉಂಟು. ಒಂದು ಕಾಲದಲ್ಲಿ ಆ ಕುಂಬಾರನ ಮನೆಯಲ್ಲಿ ಆಡಿದಂತ ಮಾತುಗಳು, ನಮ್ಮ ಪ್ರಣೋಹಿ ಪಾಂಡವ ಎನ್ನುವಂತಹ ಮಾತುಗಳನ್ನು ಆಡಿದಂತೆ ಸುಮ್ಮನೆ ಅಲ್ಲ, ಪಾಂಡವರನ್ನು ತನ್ನ ಶರೀರದ ಅಂಗಗಳ ಹಾಗೆ ನಾನು ರಕ್ಷಣೆ ಮಾಡ್ತೇನೆ. ಪ್ರಭು, ದೇವರಾಗಿ ನಿನಗೆ ದೊಡ್ಡ ವಿಷಯ ಅಲ್ಲ. ಆದ್ರೆ ಒಂದುಂಟು, ಈಗ ನಿನಗೆ ಉಭಯ ಸಂಕಟ ಆಯಿತು. ಹೌದು, ಆ ಉಭಯ ಸಂಕಟವೇ ನಿನಗೆ ಧರ್ಮ ಸಂಕಟ. ಯಾಕೆ ಬಲ್ಲೆಯ? ಒಬ್ಬಳು ತಾಯಿಗೆ ಇಬ್ರು ಮಕ್ಕಳಿದ್ದಾನೆ. ಕಿರಿಯವ ಹೇಳ್ತಾನೆ, ಅಮ್ಮ ನನಗೆ ನೀನೇ ಊಟ ಮಾಡಿಸ್ಬೇಕು ಅಂತ. ಮತ್ತೆ ಕಿರಿಯವ ಹೇಳ್ತಾನೆ ಅದಕ್ಕೆ ವಿರುದ್ಧವಾಗಿ, ನೀನು ಊಟ ಮಾಡದೆ ನಾನು ಊಟ ಮಾಡುವುದಿಲ್ಲ. ಇದರ ಅರ್ಥ ನೀನೇ ತಿಳ್ಕೊಳ್ಬೇಕು. ಆದ್ರೂ ಕೂಡ ಯಾರಿಗೆ ಏನೇನು ಬೇಕೆನ್ನುವುದನ್ನು ಕೊಡುವಲ್ಲಿ ನೀನು ಕಾರಣನಾಗ್ತಿ. ಅವನಿಗೆ ಬೇಕಾದನ್ನು ಅವರಿಗೆ ಕೊಡು, ನಾನು ಇಚ್ಛಿಸಿದ್ದನ್ನು ನನಗೆ ಹಾಗೆ
ಶರಗಳನ್ನು ಪ್ರಯೋಗಿಸಿದ್ರು ಕೂಡ ಅದು ಯಾವತ್ತಿಗೂ ಅವನಿಗೆ ಖಾಸಿ ಆಗುವುದಕ್ಕಿಲ್ಲ. ಅದಕ್ಕಾಗಿಯೇ ಈಗಲೇ ನಾನು ಅಂದಿನ ದಿನ ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸಲೋಸುರವಾಗಿ ಗೋವರ್ಧನ ಗಿರಿಯನ್ನೇ ಎತ್ತಿ ಅವರೆಲ್ಲರನ್ನು ರಕ್ಷಿಸಿದ್ದೆ. ಅದರ ಪುಣ್ಯ ವಿಶೇಷ ಏನುಂಟೋ ಅದನ್ನೆಲ್ಲವನ್ನು ಇದಕ್ಕೆ ದಾರಿ ಎರೆಯುತ್ತೇನೆ. ಕೇವಲವಾಗಿ ಇದ್ದೇ ಆ ಬಾಣಕ್ಕೆ ನನಗೆ ಅದು ದೊಡ್ಡ ವಿಷಯವಲ್ಲ. ಆ ಬಾಣವನ್ನು ಕತ್ತರಿಸದೆ ಹೋದ್ರೆ ಕೃಷ್ಣನ ಭಕ್ತನಲ್ಲ. ಆಗ ಗೋವರ್ಧನಗಿರಿಯ ಪುಣ್ಯ ವಿಶೇಷವನ್ನು ಧಾರೆ ಎರೆದೆ. ಏನು ಪ್ರಯೋಜನ ಆಗಲಿಲ್ಲ, ಏನು ಸಾಲಲಿಲ್ಲ. ಅದರಲ್ಲೇ ಗೊತ್ತಾಗುತ್ತದೆ ಅವನ ಪರಾಕ್ರಮ ವಿಶೇಷ ಎಷ್ಟು ಎನ್ನುವುದು. ಈಗ ಅದಕ್ಕಾಗಿಯೇ ಸಮಸ್ತ ಕೃಷ್ಣಾವತಾರದ ಪುಣ್ಯ ವಿಶೇಷವನ್ನೇ ಧಾರೆ ಎರೆದಿದ್ದೇನೆ. ಈಗ ಹಾಗಿದ್ರೆ ಸರಿಯಾಗಿ ಕೇಳಿಸಿಕೊ ಪಾರ್ಥ. ನಿನ್ನಿಂದ ಪ್ರಯೋಗಿಸಲ್ಪಟ್ಟಂತ ಆ ಬಾಣವನ್ನು ತುಂಡರಿಸೋದು ಹೋದ್ರೆ ವಸಿಷ್ಠ ಅರುಂಧತಿಯರು ಏಕಾಂತ ಮಂದಿರದಲ್ಲಿರುವಂತ ವೇಳೆಯಲ್ಲಿ ವಸಿಷ್ಠರನ್ನು ಕೊಂದಂತ ಯಾವ ದೋಷ ಉಂಟು ಆ ದೋಷದನ್ನೆಲ್ಲ ಇನ್ನು ಮುಗಿದ್ರೆ ನೀನೇ ವಚನ ಭ್ರಷ್ಟನಾಗ್ತಿ. ನೀನು ವಚನ ಭ್ರಷ್ಟನಾದ್ರೆ ನನ್ನ ಮಾತು ತಪ್ಪಿದ ಹಾಗಾಗುವುದಿಲ್ಲ. ನಾನು ನಿನಗೆ ಅನುಗ್ರಹ ಮಾಡಿ ಏನು ಪ್ರಯೋಜನ ಹೇಳು. ಎರಡು ಹೋಯಿತಂತಾದ್ರೆ ಅವನ ಪರಾಕ್ರಮ ವಿಶೇಷ ಅಷ್ಟು ಉಂಟು. ಹಾಗಾಗಿ ಕೃಷ್ಣಾವತಾರದ ಪುಣ್ಯ ವಿಶೇಷವು ಸಾಲುವುದಿಲ್ಲ. ಸಮಸ್ತ ರಾಮಾವತಾರ, ಈ ಹಿಂದೆ ತ್ರೇತಾಯುಗದಲ್ಲಿ ನಾನು ರಾಮನಾಗಿ ಕಾಣಿಸಿಕೊಂಡವನು, ಆ ಅವತಾರದ ಪುಣ್ಯ ವಿಶೇಷಗಳನ್ನು ಧಾರೆ ಎರೆದಿದ್ದೇನೆ. ಅಷ್ಟು ಮಾತ್ರ ಸಾಲುವುದಿಲ್ಲ, ತ್ರೈಮೂರ್ತಿಗಳನ್ನೇ ಆಹ್ವಾನಿಸಿದ್ದೇನೆ. ಮೊದಲಿಗೆ ಬ್ರಹ್ಮನನ್ನು, ಆಮೇಲೆ ಮಧ್ಯದಲ್ಲಿ ಶ್ರೀಹರಿಯಾದಂತಹ ನಾನೇ ನಿಂತು ತುದಿಯಲ್ಲಿ ಕೈಲಾಸವಾಸ ಆದಂತಹ ಪರಶಿವನನ್ನು ನಿಲ್ಲಿಸಿದ್ದೇನೆ. ಹಾಗಾಗಿ ಮತ್ತೆ ತ್ರೈಮೂರ್ತಿಗಳು ಅಲ್ಲಿ ಆವಾಹನೆ ಆದ್ಮೇಲೆ ನಿನಗೆ ಭಾರವಾಗದೆ ಇದ್ದೀತು. ಪ್ರಯೋಗಿಸುವುದಾದ್ರೆ ಹೇಗೆ ಅಂತ ಬೇಕೆ? ಬಿಲ್ಲನ್ನು ಹೆದೆಯೇರಿಸಿ ಶಿಂಜಿನಿಯನ್ನು ಜೋಡಿಸುವುದಕ್ಕಾಗಿ ಇದೋ ನಿನ್ನನ್ನು ಸ್ಪರ್ಶಿಸಿದ್ದೇನೆ. ಖಂಡವಿಲ್ಲದ ಪುಣ್ಯ ಅವ ಪ್ರಯೋಗ ಮಾಡ್ತಾನೆ, ಅದನ್ನು ನಾನು ಖಂಡಿಸ್ತೇನೆ.
ಎನ್ನುವಲ್ಲಿಗೆ ಅದು ಮುಗಿಯುವುದಿಲ್ಲ. ಈಗ ಖಂಡಿಸಿದ ಮಾತ್ರಕ್ಕೆ ಅದು ಶೂನ್ಯವೋ ಅಲ್ಲ, ಅಲ್ಲಿ ಒಂದು ಪುಣ್ಯ ಸಂಪಾದನೆ ಆಗ್ತದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ಈಗ ಪುಣ್ಯ ಸಂಪಾದನೆ ಉಂಟು ಅಂತ ಎಂದಾದ ಬಳಿಕ ಅದನ್ನು ಸಂಪಾದನೆ ಮಾಡಿದವ ನಾನು ಅಲ್ಲ ನಾನು ಎನ್ನುವುದನ್ನು ನೀವೇ ಹೇಳಬೇಕು. ಸುಧನ್ವ, ಈಗ ನೀನು ನಾನು ಇವನ ಶರಕ್ಕೆ ಇರಿಸಿದಂತಹ ಪುಣ್ಯ ವಿಶೇಷ ಏನುಂಟು ಅದನ್ನು ತುಂಡರಿಸಿದ ಕಾರಣ ಸೂರೆಗೊಂಡದ್ದು ಯಾರು ಎಂಬ ಹಾಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಿ. ಒಳ್ಳೆಯ ಪ್ರಶ್ನೆ, ಇಷ್ಟರವರೆಗೆ ಆಗಿದೆ, ಹಾಗಾಗಿ ಕೇಳಿ. ಆದರೆ ನಿನ್ನ ವಿಚಾರವಾಗಿ ನಾನು ಆಡ್ಬೇಕಂತಾದ್ರೆ ಅವನಿಗೆ ಬೇಕಾದದ್ದು ಕೇವಲ ಯಾಗದ ಹರಿ, ನಿನಗೆ ಹಾಗಲ್ಲ. ಈ ಶ್ರೀಹರಿಯೇ ಬೇಕಾದದ್ದು. ಅರ್ಥಾತ್ ಶ್ರೀಹರಿಯನ್ನೇ ಹೊಂದುವಲ್ಲಿ ನೀ ಮನಸ್ಸನ್ನು ಮಾಡಿದವನು ಅಲ್ವಾ? ಹಾಗಾಗಿ ನನ್ನನ್ನು ಹೊಂದಬೇಕಂತಾದ್ರೆ ಪಾಪ ಪುಣ್ಯಗಳು ಯಾವುದೂ ಇಲ್ಲದೆ ಶೂನ್ಯವಾಗಬೇಕು. ನೀನು ಈಗಾಗಲೇ ಪಾಪ ಸಂಕಲ್ಪವನ್ನು ಮಾಡಿದವನು. ಅದೆಲ್ಲವೂ ಶೂನ್ಯವಾಗಬೇಕಂತಾದ್ರೆ ಸ್ವಲ್ಪ ಪುಣ್ಯ ಸಾಕಾಗುವುದಿಲ್ಲ ಪುಣ್ಯಾತ್ಮ. ಅದಕ್ಕಾಗಿ ಅಮಿತವಾದಂತಹ ಪುಣ್ಯ ವಿಶೇಷವನ್ನೇ ಧಾರೆ ಎರೆದವನು ನಾನು. ಇದರ ಮುಖೇನವಾಗಿ ನೀನು ನನ್ನ ಪುಣ್ಯವನ್ನು ಸೂರೆಗೊಂಡರೂ ಸಹ ಕೆರೆಯ ನೀರು ಸಮುದ್ರವನ್ನು ಸೇರಿ ಮೋಡವಾಗಿ ಮತ್ತೆ ಮಳೆಯು ಸುರಿಯುವಂತೆ ಇವನ ಮುಖೇನವಾಗಿ ನಿನ್ನನ್ನು ಪುಣ್ಯವು ಸೇರಿಕೊಂಡು ತದನಂತರ ಅದು ನನ್ನನ್ನೇ ಸೇರಿಕೊಳ್ತದೆ. ಈಗ ಅರ್ಥವಾಯಿತು. ಅರ್ಜುನ ಪ್ರಯೋಗಿಸುತ್ತಿರುವಂತ ಆ ಬಾಣವನ್ನು ಖಂಡಿಸದೆ ಹೋದರೆ ಶಿವರಾತ್ರಿಯ ದಿವಸ ಸೋಮವಾರದಂದು ಅದು ಪ್ರಾತಃ ಕಾಲದಲ್ಲಿ ಶಿವನನ್ನು ಅರ್ಚಿಸುತ್ತಿರುವಂತ ಒಬ್ಬ ಬ್ರಾಹ್ಮಣನ ಸಂದರ್ಭದಲ್ಲಿ ಬರುವಂತ ಯಾವ ದೋಷ ಪಾಪ ಉಂಟ ನಭದೊಳಗೆ ಕೃಷ್ಣದೇವರೇ, ನೋಡಿದೆಯ ನನ್ನ ಸದ್ಭಕ್ತನನ್ನು? ಹೌದು, ನೋಡುವಾಗಲೇ ಅಮಿತಾನಂದವಾಗ್ತದೆ. ನನಗಂತೂ ಬೇಸರ ಆಗುತ್ತದೆ. ಸುಧನ್ವ ಮೋಕ್ಷ ಇಷ್ಟು ಬೇಗ ಆಯ್ತಲ್ಲ. ನಿನಗೆ ಹಾಗನಿಸಿತು, ಆದ್ರೆ ನನಗೆ ಸಂತೋಷವಾದದ್ದು ಯಾಕೆ ಗೊತ್ತು? ಯಾಕೆ? ಇಬ್ಬರು ಭಕ್ತರ ಅಭೀಷ್ಟವನ್ನು ನೆರವೇರಿಸುವಲ್ಲಿ ನಾ ಯಶಸ್ವಿಯಾದೆನಲ್ವೋ? ಸರಿ. ಇಲ್ಲದೆ ಹೋದ್ರೆ ಯಾಗದ ಹರಿಯನ್ನು ಬಿಡಿಸುವಲ್ಲಿ ಅರ್ಥಾತ್ ನಿನ್ನನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾದವನು ನಾನು. ಸರಿ. ಇನ್ನೊಂದು ವಿಧದಲ್ಲಿ ಮೋಕ್ಷಗಾಮಿಯಾಗುವಲ್ಲಿ ತುದಿಗಾಲಲ್ಲಿ ನಿಂತಹ ಆ ಸುಧನ್ವನ ಇಷ್ಟಾರ್ಥ ಏನುಂಟು ಅದನ್ನು ಅರ್ಥವಿಸಿಕೊಂಡು ಈಗಾಗಲೇ ಅವನು ಮೋಕ್ಷಗಾಮಿಯಾಗುವಲ್ಲಿ ದಾರಿಯನ್ನು ತೋರಿದವನು ನಾನು. ನೋಡಿದೆಯಾ? ಇಬ್ಬರ ವಚನವು ಸಟೆಯಾಗದ ರೀತಿಯಲ್ಲಿ ನಾ ವ್ಯವಹರಿಸಿದ್ದೇನೆ. ನೀನೇ ಹೇಳಿದೆ ಮೊದಲಿಗೆ, ನಿನ್ನ ಈ ಶರದಲ್ಲಿ 3 ಶರದಲ್ಲಿ ಅವನನ್ನು ವಧಿಸದೆ ಹೋದೆ ಅಂತ ಆದ್ರೆ ನೀನು ನನ್ನ ಭಕ್ತನಲ್ಲ ಎಂಬ ಹಾಗೆ. ಅವನು ಹಾಗೆ ಆಡಿದ. ಶರವನ್ನು ತುಂಡರಿಸದೆ ಹೋದ್ರೆ ಭಕ್ತನಲ್ಲ ಎಂಬ ಹಾಗೆ. ಆ ಕಾಲದಲ್ಲಿ ಶರವನ್ನು ತುಂಡರಿಸುವಲ್ಲಿ ಅವನ ವಚನವನ್ನು ಈಡೇರಿಸಿದೆ. ಆಮೇಲೆ ಕೊನೆಯಲ್ಲಿ ಇದ್ದವನೇ ಅವನೇ ರುದ್ರ. ಅವನ ಶಿರವನ್ನೇ ಹಾರಿಸಿ ಬಿಟ್ಟ. ಅಲ್ಲಿಗೆ ನಿನ್ನ ವಚನವು ನೆರವೇರಿತು. ಆ ಸುಧನ್ವನ ಶಿರವು ಹಾರಿದ ಕ್ಷಣವೇ ಚಂಪಕಾವತಿಯ ಹಂಸಧ್ವಜನ ಕರವನ್ನು ಸೇರಿತು. ಮಗನ ಆ ಶಿರವನ್ನು ಕಂಡ ತಕ್ಷಣವೇ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬ ಹಾಗೆ ಎಸೆದ. ಅದು ನನ್ನ ಕರಕಮಲವನ್ನು ಸೇರಿದ. ನಾನು ನೋಡಿದೆ. ಆಗಲೂ ಸಹ ನನ್ನ ಸ್ತುತಿಯನ್ನೇ ಮಾಡುತ್ತಾ ಇದ್ದವನು. ಹಾಗಿರುವಾಗ ಮೋಕ್ಷಗಾಮಿಯಾಗುವಲ್ಲಿ ಅವನು ಸತ್ಪಥವನ್ನು ಹೊಂದುವಲ್ಲಿ ಅರ್ಹನಿದ್ದಾನೆ ಎಂಬ ಕಾರಣದಿಂದಲೇ ಆ ಶಿರವನ್ನು ವ್ಯೋಮ ಮಾರ್ಗವಾಗಿ ಮೇಲಕ್ಕೆ ಎಸೆದಾಕ್ಷಣವೇ
ಶ್ರೀಧಾಮವನ್ನು ಸೇರಬೇಕು, ಹೌದು. ಸತ್ಯಧಾಮವನ್ನು ಸೇರಬೇಕು ಎಂಬ ಹಾಗೆ ಅಪೇಕ್ಷಿಸಿಯೇ ನಾ ಎಸೆದದ್ದು. ಸರಿ. ಆ ಕಾಲದಲ್ಲಿ ಆ ಸುಧನ್ವನ ಶಿರ ನಿಜ ಸುಧನ್ವನನ್ನು ಸೇರಿತು, ಅವನು ಮೋಕ್ಷಗಾಮಿಯಾದ ಎನ್ನುವಲ್ಲಿಗೆ ಪುಣ್ಯತಮವಾದಂತಹ ಕತೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದವು ಸರ್ವರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಹಾಗೂ ಶ್ರೀ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಲ್ಲಿ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇನೆ. ಶುಭ